दाचार्यपर्यन्तां वन्दे गुरुपरम्पराम् श्रुतिस्मृतिपुराणानाम् आलयं करुणालयम् नमामि भगवत्पादशङ्करं लोकशङ्करम् शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। दक्षिणामूर्तये नमः। ॐ पार्थाय प्रतिबोधितां भगवता नारायणेन स्वयं व्यासेन ग्रथितां पुराणमुनिना मध्ये महाभारतम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् भगवद्गीते भवद्वेषिणी। ಹರಿ ಓಂ. ಶ್ರೀಮದ್ ಭಗವದ್ಗೀತೆಯ ಉಪನ್ಯಾಸದ ಮಾಲಿಕೆಯಲ್ಲಿ ಇವತ್ತು 11ನೇ ದಿನ ಅಂತ ಅನಿತಾ ಅವರು ನೆನಪಿಸಿದರು. ಬಹಳ ದೀರ್ಘವಾದಂತಹ ಚರ್ಚೆ ಚಿಂತನೆ ಮೊದಲನೇ ಅಧ್ಯಾಯದ ಮೇಲೆ ಜರುಗಿದೆ. ಆದಷ್ಟು ಶೀಘ್ರವಾಗಿ ದ್ವಿತೀಯ ಅಧ್ಯಾಯಕ್ಕೆ ಪ್ರವೇಶ ಮಾಡೋಣ ಎಂಬುದಾಗಿ ಕೂಡ ಸೂಚನೆಯನ್ನು ಕೊಟ್ಟರು. ತುಂಬಾ ಸರಿಯಾದ ಸಂಗತಿಯೇ. ನಿಜವಾದ ಉಪದೇಶ ಆರಂಭ ಆಗತಕ್ಕಂಥದ್ದು 2ನೇ ಅಧ್ಯಾಯದಿಂದ. ಮೊದಲನೇ ಅಧ್ಯಾಯವು ಒಂದು ಸಂಸಾರಿಯ ಲಕ್ಷಣವನ್ನ ನಮ್ಗೆ ತೆರೆದಿಡುತ್ತೆ. ಅರ್ಜುನನು ದುಃಖ ತಪ್ತನಾದ ರೀತಿ, ಆ ದುಃಖದಿಂದ ಉಂಟಾದಂತಹ ಪರಿಣಾಮ, ಆ ದುಃಖಕ್ಕೆ ಕಾರಣ, ಇದನ್ನ ಮುಂದಿಟ್ಟು ನಾವೆಲ್ಲರೂ ಕೂಡ ಅರ್ಜುನನ ಹಾಗೆಯೇ ಸಂಸಾರಿಗಳು ಎಂಬುದನ್ನು ತೋರಿಸುತ್ತೆ. ಅರ್ಜುನನಿಗೆ ಹೇಗೆ ರಾಗದ ನಿಮಿತ್ತವಾಗಿ ಶೋಕ ಉಂಟಾಗಿ ಶೋಕವೇ ಮುಂದುವರಿದು ಮೋಹ ಉಂಟಾಯಿತೋ, ಪ್ರತಿಯೊಬ್ಬರು ಕೂಡ ಈ ಶೋಕ ಮೋಹಗಳಲ್ಲಿಯೇ ಬಳಲ್ತಾ ಇದ್ದೇವೆ. ಮೋಕ್ಷ ಅಂದ್ರೆ ಶೋಕ ಮೋಹಗಳನ್ನ ದಾಟುವುದು. ಆದ್ರಿಂದ ಆ ಅರ್ಜುನನ ಪರಿಸ್ಥಿತಿಯೇ ನಮ್ಮೆಲ್ಲರ ಪರಿಸ್ಥಿತಿಯೂ ಆಗಿದೆ ಎಂಬುದನ್ನು ತಿಳಿಸಿಕೊಡುವುದಕ್ಕಾಗಿ ನಿಮಿತ್ತ ಮಾತ್ರಂ ಭವಸವ್ಯ ಸಾಚಿನ್, ಅರ್ಜುನನ ನಿಮಿತ್ತವಾಗಿಟ್ಟುಕೊಂಡು ನಮ್ಮೆಲ್ಲರಿಗೂ ಉಪದೇಶವನ್ನ ನೀಡ್ತಾ ಇದೆ ಶ್ರೀಮದ್ ಭಗವದ್ಗೀತೆ. ಒಬ್ಬ ದುಃಖತಪ್ತನಾದ ವ್ಯಕ್ತಿ ಮಾಡಬೇಕಾದಂತಹ ಮಾರ್ಗ ಏನು, ಪರಿಹಾರ ಏನಂದ್ರೆ ಗುರುಶಾಸ್ತ್ರಕ್ಕೆ ಸಮೀಪಕ್ಕೆ ಹೋಗ್ಬೇಕು. ಅವನು ತನ್ನ ದುಃಖಕ್ಕೆ ಪರಿಹಾರವನ್ನ ಪಡೆಯಬೇಕು ಎನ್ನುವಂಥವನು ಗುರುಶಾಸ್ತ್ರಕ್ಕೆ ಶರಣನಾಗಬೇಕು. ಗುರುಶಾಸ್ತ್ರಗಳ ಸಹಾಯದಿಂದ ಅವನಿಗೆ 2 ಮಾರ್ಗದರ್ಶನ ಸಿಗ್ತದೆ. ಒಂದು ಈಶ್ವರ ಶರಣಾಗತಿಯ ಸ್ವರೂಪ, ಇಲ್ಲ ಆತ್ಮಜ್ಞಾನ. ಆರಂಭದಲ್ಲಿ ಗುರುಗಳು ಈಶ್ವರ ಶರಣಾಗತಿ ಉಪದೇಶವನ್ನು ಕೊಡ್ತಾರೆ. ಎಲ್ಲ ರೀತಿಯ ದುಃಖಕ್ಕೂ ಕೂಡ ಅತ್ಯಂತ ಸರಳವಾದ ಪರಿಹಾರ ಯಾವುದು ಅಂದ್ರೆ ಭಗವಂತನಿಗೆ ಶರಣಾಗೋದು. ಇದು ಭಗವದ್ಗೀತೆಯಲ್ಲಿ ನಾವು ಕಾಣ್ತೇವೆ. ಶರಣಾಗುವುದು ಶಬ್ದ ಸುಲಭ ಇರ್ಬೋದು, ಬಟ್ ಶರಣಾಗತಿ ಪ್ರಕ್ರಿಯೆ ಕಷ್ಟ. ಯಾಕಂದ್ರೆ ಈಶ್ವರ ಯಾರು ಅಂತ ನಮಗೆ ತಿಳಿದಿರ್ಬೇಕು, ಜೀವ ಯಾರು ಅಂತ ತಿಳಿದಿರ್ಬೇಕು. ಜೀವ ಈಶ್ವರನಿಗೆ ಶರಣಾಗುವ ಪ್ರಕ್ರಿಯೆ ಹೇಗೆ, ಅದು ಸಾಧನೆಗಳು ಹೇಗೆ, ಅದನ್ನು ಗುರುಗಳು ನಮಗೆ ತಿಳಿಸಿಕೊಟ್ಟು ಆ ಶರಣಾಗತಿಯೇ ಪರಿಹಾರ ದುಃಖಕ್ಕೆ ಎಂಬುದನ್ನ ತಿಳಿಸಿಕೊಡ್ತಾರೆ ಮೊದಲನೇ ಹಂತದಲ್ಲಿ. 2ನೇ ಹಂತದಲ್ಲಿ ಸ್ವರೂಪ ಜ್ಞಾನ, ನಾವು ಯಾರು ಅಂತ ತಿಳಿದುಕೊಳ್ಳೋದು. ನಾವು ಯಾರು ಅಂತ ತಿಳಿಯುವುದು ಒಂದೇ, ಈಶ್ವರ ಯಾರು ಅಂತ ತಿಳಿಯುವುದು ಒಂದೇ. ಇದೆರಡೇ ಪ್ರಮುಖವಾದ ಪರಿಹಾರ. ಇನ್ನು ಪರಿಸ್ಥಿತಿಯನ್ನ ಬದಲಾವಣೆ ಮಾಡುವುದರ ಮೂಲಕ ದುಃಖವನ್ನು ಹೋಗಲಾಡಿಸಿಕೊಳ್ಳಬಹುದು.
ಪರಿಸ್ಥಿತಿಯ ಬದಲಾವಣೆ ಅಂದ್ರೇನು? ನನ್ನ ಹೊರಗಡೆ ಕಾಣಿಸ್ತಕ್ಕಂತಹ ದೇಶ, ಕಾಲ, ವಸ್ತು, ವ್ಯಕ್ತಿ ಇವುಗಳನ್ನು ಬದಲಾಯಿಸಿ ಒಂದು ಹಂತದ ಸುಖ ಶಾಂತಿಯನ್ನು ಪಡೀಲಿಕ್ಕೆ ಸಾಧ್ಯ. ಆದ್ರೆ ಎಲ್ಲಿಯ ತನಕ ಮನಸ್ಥಿತಿ ಬದಲಾಯಿಸಲ್ವೋ, ಪರಿಸ್ಥಿತಿ ಎಷ್ಟು ಅನುಕೂಲವಾಗಿದ್ರೂ ಕೂಡ ಮನಸ್ಥಿತಿ ಅನುಕೂಲವಾಗಿಲ್ಲದಿದ್ರೆ ಅವನು ದುಃಖಿಯಾಗಿ ಇರ್ತಾನೆ. ಆರಂಭದಲ್ಲಿ ಅಜ್ಞಾನದ ಸ್ಥಿತಿಯಲ್ಲಿ ಏನು ಯೋಚನೆ ಮಾಡುವುದು ನಾವೆಲ್ಲ? ಪರಿಸ್ಥಿತಿ ಕಾರಣ ನಾನು ದುಃಖಿ ಆಗೋದಕ್ಕೆ ಅಂತ. ಪರಿಸ್ಥಿತಿ ಅಂದ್ರೇನು? ಹೊರಗಡೆ ಇರತಕ್ಕಂಥ ಜನರು, ನನ್ನ ಸುತ್ತಮುತ್ತಲಿರ್ತಕ್ಕಂಥ ವಸ್ತುಗಳು ನನಗೆ ಪ್ರತಿಕೂಲವಾಗಿದೆ, ಈ ಜಾಗ ಪ್ರತಿಕೂಲವಾಗಿದೆ, ಇನ್ನೊಂದೇನೋ ಒಂದು ಕಾರಣ ಪ್ರತಿಕೂಲವಾಗಿದೆ ಅಂತ ಭಾವಿಸಿಕೊಳ್ತೇವೆ. ಆದ್ರೆ ವಿಚಾರ ಮಾಡ್ತಾ ಹೋದಾಗ ಗೊತ್ತಾಗತ್ತೆ, ನನ್ನ ಮನಸ್ಥಿತಿಯೇ ಪ್ರತಿಕೂಲವಾಗಿದೆ ನನಗೆ. ನೀನೇ ಬಂಧು, ನೀನೇ ವೈರಿ ಎಂಬುದಾಗಿ ಗೀತೆಯಲ್ಲಿ ಹೇಳ್ತಾನೆ ಕೃಷ್ಣ, ಉದ್ಧರೇದ ಆತ್ಮನಾತ್ಮಾನಂ ಅಂತ. ಆ ಮನಸ್ಥಿತಿ ಸುಧಾರಿಸಿ ಬಿಟ್ರೆ ಪರಿಸ್ಥಿತಿಯ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ದಿದ್ರೆ ಜೀವನ ಪೂರ್ತಿ ಪರಿಸ್ಥಿತಿಯನ್ನು ಸುಧಾರಿಸುವುದರಲ್ಲೇ ನಿಮ್ಮ ಬದುಕನ್ನು ಕಳೀತೇವೆ. ಆ ಮನಸ್ಥಿತಿ ಸುಧಾರಿಸುವುದಕ್ಕೆ ಉಪಾಯ ಏನು? ಈಶ್ವರ ಶರಣಾಗತಿ ಮತ್ತು ಆತ್ಮವಿಚಾರ. ಆದ್ದರಿಂದ ಮುಂದಿನ ಅಧ್ಯಾಯಗಳಲ್ಲಿ ಈ ಎರಡೂ ಸಂಗತಿ ಬರುತ್ತೆ. ಆತ್ಮವಿಚಾರ, ಪರಮಾತ್ಮನಿಗೆ ಶರಣಾಗತಕ್ಕಂತಹ ಭಕ್ತಿ ಯೋಗದ ಉಪಾಯ. ಇಲ್ಲಿ ಅರ್ಜುನನು ಗೊಂದಲಕ್ಕೀಡಾಗಿದ್ದಾನೆ. ಧರ್ಮ ಸಂಕಟ ಅಂತ ಹೇಳ್ತೇವೆ ಅದಕ್ಕೆ. ಯಾವುದು ಧರ್ಮ ಯಾವುದು ಅಧರ್ಮ ಅಂತ ನಿಶ್ಚಯ ಮಾಡ್ಲಿಕ್ಕೆ ಆಗದೇ ಇರತಕ್ಕಂತಹ ಒಂದು ಸ್ಥಿತಿ, ದಿಗ್ಮೂಢತ್ವ ಅಂತ ಹೇಳ್ತಾರೆ. ನಾನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿಗೆ ಹೋಗ್ಬಾರ್ದು, ಉತ್ತರ ದಿಕ್ಕು ಯಾವುದು, ಪಶ್ಚಿಮ ದಿಕ್ಕು ಯಾವುದು ಅಂತ ಗೊತ್ತಾಗದೇ ಇದ್ರೆ ದಿಗ್ಭ್ರಮೆ, ದಿಗ್ಮೂಢತ್ವ ಅಂತ ಹೇಳ್ತಾರೆ. ಹಾಗೆ ಬದುಕಿನ ಯಾವುದೋ ಒಂದು ಘಟ್ಟದಲ್ಲಿ ನಾನು ಏನ್ ಮಾಡ್ತಾ ಇದ್ದೇನೆ, ಏನು ಜೀವನದರ್ಥ, ಏನು ಪ್ರಪಂಚಾರ್ಥ, ಏನು ಜೀವ ಪ್ರಪಂಚಗಳ ಸಂಬಂಧ, ಕಾಣದಿಲ್ಲಿರ್ಪುದೇ ನಾನು ಮುಂಟೆ ಅದೇನೋ ಜ್ಞಾನ ಪ್ರಮಾಣವೇ ಮಂಕುತಿಮ್ಮ. ಏನು ಜೀವನದ ಅರ್ಥ, ಏನ್ ನಡೀತಾ ಇದೆ ನನ್ನ ಬದುಕಿನಲ್ಲಿ, ನಾನು ಸರಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೇನೋ ಇಲ್ವೋ ಎಂಬಂತಹ ಒಂದು ಭ್ರಾಂತಿ ಮನುಷ್ಯನಿಗೆ ಕವಿಯುತ್ತೆ. ನಾವು ಸೆಲ್ಫ್ ಮೆಡಿಕೇಶನ್ ಮಾಡ್ಲಿಕ್ಕೆ ಹೊರಡ್ತೇವೆ, ನಾನೇ ಏನೋ ಪರಿಹಾರ ಮಾಡ್ಕೊಂಡು ಹೋಗೋಣ ಅಂತ. ಅದು ತಪ್ಪು. ನಾವು ಗುರುಶಾಸ್ತ್ರದ ಸಹಾಯವನ್ನು ಪಡಿಬೇಕು. ವಿಶೇಷವಾಗಿ ಶಾಸ್ತ್ರ, ಭಗವಂತನು ಸರಿಯಾಗಿ ಮಾರ್ಗದರ್ಶನ ಮಾಡಿದ್ದಾನೆ. ಜೀವನ ಅಂತ ಕೊಟ್ಟ ಭಗವಂತ ಜೀವನದ ದಾರಿಯನ್ನು ಕೂಡ ತೋರಿಸಿದ್ದಾನೆ, ಗುರಿಯನ್ನು ಕೂಡ ತೋರಿಸಿದ್ದಾನೆ. ಅದಕ್ಕೆ ಭಗವದ್ಗೀತೆಗೆ ಶರಣಾಗಬೇಕು, ಉಪನಿಷತ್ತುಗಳಿಗೆ ಶರಣಾಗಬೇಕು, ರಾಮಾಯಣ ಮಹಾಭಾರತದಂತಹ ಅದ್ಭುತ ಗ್ರಂಥಗಳಿಗೆ ಶರಣಾಗಬೇಕು. ಸರಿಯಾದ ಗುರುವಿನಡಿಯಲ್ಲಿ ನಾವು ಚಿಂತನೆ ಮಾಡಿದಾಗ ಅವು ವರ್ಣಿಸುವುದು ನನ್ನ ಮನಸ್ಥಿತಿಯೇ ಅಂತ ಗೊತ್ತಾಗ್ತದೆ ನಮಗೆ. ಮನುಷ್ಯ ಮನಸ್ಸನ್ನ ಸರಿ ಮಾಡ್ಲಿಕ್ಕಿರ್ತಕ್ಕಂತಹ ಗ್ರಂಥಗಳು ಅವೆಲ್ಲ. ಮಹಾಭಾರತ, ರಾಮಾಯಣ, ಭಾಗವತ, ಭಗವದ್ಗೀತೆ, ವೇದೋಪನಿಷತ್ತುಗಳೆಲ್ಲ ಯಾರದ್ದೋ ಬಗ್ಗೆ ಹೇಳಿರುವ ಕಥೆಯಲ್ಲ. ಅಲ್ಲಿ ಶಕುನಿ ಬರಬಹುದು, ಅಲ್ಲಿ ಭೀಷ್ಮ ಬರಬಹುದು, ದುರ್ಯೋಧನ ಬರಬಹುದು, ರಾವಣ ಕುಂಭಕರ್ಣಾದಿಗಳು ಬರಬಹುದು. ಆದ್ರೆ ಇವರೆಲ್ಲರೂ ಕೂಡ ನಮ್ಮ ಮನೋವೃತ್ತಿಗಳು, ನಮ್ಮ ಮನಸ್ಸಿನ ಕಥೆ ರಾಮಾಯಣ ಮಹಾಭಾರತ. ಅದಕ್ಕೆ ಈ ಶಾಸ್ತ್ರ ಗ್ರಂಥಗಳನ್ನು ಅಧ್ಯಯನ ಮಾಡೋದಂದ್ರೆ ಏನು? ನಮ್ಮ ಮನಸ್ಸನ್ನು ಅಧ್ಯಯನ ಮಾಡೋದು, ನಮ್ಮ ಬದುಕನ್ನು ಅಧ್ಯಯನ ಮಾಡೋದು, ನಮ್ಮ ಜೀವನದಲ್ಲಿ ಹೇಗೆ ನಡಿಬೇಕು, ಹೇಗೆ ನಡಿಬಾರದು ಅಂತಕ್ಕಂತಹ ಒಂದು ವಿವೇಕ ನಮ್ಮಲ್ಲಿ ಜಾಗೃತವಾಗ್ತದೆ. ಅದಕ್ಕೆ ಅರ್ಜುನ ಆರಂಭದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ದುಃಖತಪ್ತನಾಗಿ ಭ್ರಮೆಗೆ ಒಳಗಾದವನು ಗುರುವಿಗೆ ಶರಣಾಗಲೇ ಇಲ್ಲ. ಎದುರಿಗೆ ಸಾಕ್ಷಾತ್ ಜಗದ್ಗುರುವಾದ ಕೃಷ್ಣ ನಿಂತಿದ್ದಾನೆ, ಅವನಿಗೆ ಉಪದೇಶವನ್ನ ಕೊಡ್ತಾ ಇದ್ದಾನೆ. ಅವನಿಗೆ ಶರಣಾಗಿ ಬಿಟ್ಟಿದ್ದಿದ್ರೆ ಇವನ ಸಮಸ್ಯೆಗೆ ಪರಿಹಾರ ಆಗ್ತಿತ್ತು. ಅರ್ಜುನ ಸೆಲ್ಫ್ ಮೆಡಿಕೇಶನ್ ಮಾಡ್ತಾ ಇದ್ದಾನೆ. ಅಂದ್ರೆ ಈ ಸಮಸ್ಯೆಗೆ ಪರಿಹಾರ ಇದು ಎಂಬುದಾಗಿ, ಯುದ್ಧ ಎನ್ನತಕ್ಕಂತಹ ಸಮಸ್ಯೆ ಪರಿಣಾಮವಾಗಿ ಘೋರ ಮರಣ, ಪರಿಣಾಮವಾಗಿ ಇರತಕ್ಕಂತಹ ಕುಲಕ್ಷಯ, ಧರ್ಮನಷ್ಟತೆ, ಅದಕ್ಕೆ ಪರಿಹಾರ ಏನು ಅಂದ್ರೆ ನಾನು ಯುದ್ಧದಿಂದ ನಿರ್ಗಮಿಸುವುದು, ಯುದ್ಧದಿಂದ ಪಲಾಯನ ಮಾಡುವುದು ಅಂತ ತಾನೇ ಒಂದು ಮೆಡಿಸಿನ್ ಅನ್ನು ಹುಡುಕಿದ್ದಾನೆ. ಅದಕ್ಕೆ ಹಿರಿಯರು ಹೇಳ್ತಾರೆ, ಬದುಕು ಶಾಸ್ತ್ರಾನುಸಾರಿ ಆಗಬೇಕೇ ಹೊರತು ವಾಸನಾನುಸಾರಿ ಆಗ್ಬಾರದು ಅಂತ. ವಾಸನಾನುಸಾರಿ ಅಂದ್ರೇನು? ನಮ್ಮ ಮನಸ್ಸಿಗೆ ಹೇಗೆ ತೋಚ್ತದೋ ಹಾಗೆ ಬದುಕೋದು ವಾಸನಾನುಸಾರಿ.
ವಾಸನೆಗಳ ಅನುಕೂಲವಾಗಿ ಬದುಕನ್ನು ನಡೆಸ್ಕೊಂಡು ಹೋಗೋದು. ಶಾಸ್ತ್ರಾನುಸಾರಿ ಬದುಕು ಅಂದ್ರೆ ಏನು? ಶಾಸ್ತ್ರದಲ್ಲಿ ಯಾವುದನ್ನ ಮಾಡುವಂತ ಹೇಳಿದ್ದಾರೋ, ಯಾವುದನ್ನ ಮಾಡಬಾರದು ಅಂತ ಹೇಳಿದ್ದಾರೋ ಅದನ್ನ ತಿಳಿದು ಬದುಕಿದ್ರೆ ನಮ್ಮ ಶ್ರೇಯಸ್ಸಿಗೆ ಕಾರಣವಾಗ್ತದೆ. ವಾಸನಾನುಸಾರಿಯಾದ ಬದುಕು ಪತನಕ್ಕೆ ಕಾರಣವಾಗ್ತದೆ. ಇಲ್ಲಿ ಅರ್ಜುನ ಶಾಸ್ತ್ರಾನುಸಾರಿಯಾದ ತೀರ್ಮಾನ ತೆಗೆದುಕೊಳ್ತಾ ಇಲ್ಲ. ಯುದ್ಧೇಪ್ಯಾಪಿ ಅಪಲಾಯನಂ, ಯುದ್ಧದಲ್ಲಿ ಪಲಾಯನ ಮಾಡದೇ ಇರುವುದು ಕ್ಷತ್ರಿಯ ಧರ್ಮ ಎನ್ನುವುದು ಶಾಸ್ತ್ರದ ವಾಕ್ಯ. ಅದನ್ನು ಮರೆತಂತೆ ಕಾಣುತ್ತದೆ. ಆದ್ದರಿಂದ ತನ್ನ ಪಲಾಯನ ವಾದಕ್ಕೆ ತನ್ನದೇ ಆದಂತಹ ಒಂದು ತೀರ್ಮಾನವನ್ನು ಕೊಡ್ಲಿಕ್ಕೆ ಹೊರಟಿದ್ದಾನೆ. ಇದು ಬುದ್ಧಿಯ ಸ್ವಭಾವ. ಮನಸ್ಸಿಗಿಂತ ಮೀರಿದ್ದು ಬುದ್ಧಿ. ಬುದ್ಧಿಯ ಹಿಡಿತದಲ್ಲಿ ಮನಸ್ಸು ಇರಬೇಕು. ಆದ್ರೆ ಒಮ್ಮೊಮ್ಮೆ ಈ ಭಾವನೆಗಳು, ತುಮುಲಗಳು, ದ್ವಂದ್ವಗಳು ಅಂತ ಹೇಳ್ತಾರೆ ಇಂಗ್ಲಿಷ್ನಲ್ಲಿ, ಸೆಂಟಿಮೆಂಟ್ಸ್, ಓವರ್ ಸೆಂಟಿಮೆಂಟ್ಸ್ ಆದಾಗ ಮನುಷ್ಯ ಮೆಂಟಲ್ ಆಗಿ ಬಿಡ್ತಾನೆ. ಭಾವನೆಗಳ ಅತಿರೇಕದ ಸ್ಥಿತಿಯಲ್ಲಿ ಬುದ್ಧಿಗೆ ಅದನ್ನು ಹಿಡಿತದಲ್ಲಿ ತರಲಿಕ್ಕೆ ಆಗದೇ ಇದ್ದಾಗ ಬುದ್ಧಿಯು ಆ ಮನಸ್ಸಿನೊಟ್ಟಿಗೆ ಸೇರ್ಕೊಂಡ್ ಬಿಡ್ತದೆ. ವೈರಿಗಳನ್ನ ಗೆಲ್ಲಿಕ್ಕಾಗದಿದ್ರೆ ವೈರಿ ಜೊತೆಗೆ ಸೇರ್ಕೋ ಅಂತ ಹೇಳುವ ಮಾತಿನ ಹಾಗೆ, ಮನಸ್ಸನ್ನ ಗೆಲ್ಲಿಕ್ಕೆ ಹಿಡಿತದಲ್ಲಿ ತೆಗೆದುಕೊಂಡು ಬರ್ಲಿಕ್ಕೆ ಆಗ್ಲಿದ್ದ ಬುದ್ಧಿ ಅದಕ್ಕೆ ಅನುಕೂಲವಾಗಿ ಅದರದ್ದೇ ಒಂದು ವಾದವನ್ನು ಮಂಡಿಸ್ತದೆ. ನನ್ನ ತಪ್ಪಿಗೆ ಕಾರಣ ಏನಪ್ಪಾ ಅಂದ್ರೆ ನಾನು ತಪ್ಪು ಮಾಡ್ಲಿಲ್ಲ, ನಾನು ಒಳ್ಳೆಯವನು ಅಂತ. ನೋಡಿ, ಎಂತಹ ಅಪರಾಧಿಯಾಗಿದ್ರು ಕೂಡ ಅವನ ಹತ್ರ ನೀನ್ ಯಾಕೆ ತಪ್ಪು ಮಾಡದೆ ಕೇಳಿದ್ರೆ ಅದಕ್ಕೊಂದು ಸಮಂಜಸವಾದ ಕಾರಣ ಕೊಡ್ತಾನೆ. ಯಾಕಂದ್ರೆ ಬುದ್ಧಿಯ ಸ್ವಭಾವ ಅದು. ಎಲ್ಲವನ್ನು ಸಮರ್ಥಿಸುವ ತಾಕತ್ತು ಅದಕ್ಕಿದೆ. ಹಾಗೆ ತನ್ನ ಈ ತುಮುಲಕ್ಕೆ, ತನ್ನ ಈ ಭಾವಾವೇಶಕ್ಕೆ, ದುಃಖಕ್ಕೆ ಸಮರ್ಥನೆಯನ್ನು ಕೊಡ್ತಿದ್ದಾನೆ ಶಾಸ್ತ್ರವಾಕ್ಯದಿಂದ. ಆದ್ರೆ ಅವನು ಹೇಳಿದ್ಯಾವುದು ತಪ್ಪಲ್ಲ, ಸರಿಯಾಗಿದೆ. ಏನ್ ಹೇಳ್ತಾನೆ? ಕುಲಕ್ಷಯವಾಗ್ತದೆ ಅಂತ ಹೇಳ್ತಿದ್ದಾನೆ. ಕುಲಕ್ಷಯದ ಪರಿಣಾಮವಾಗಿ ಧರ್ಮ ನಷ್ಟವಾಗ್ತದೆ ಅಂತ ಹೇಳ್ತಾನೆ. ಧರ್ಮ ನಷ್ಟವಾದ್ರೆ ಅಧರ್ಮ ತಾಂಡವವಾಡತ್ತೆ ಅಂತ ಹೇಳ್ತಿದ್ದಾನೆ. ಅಧರ್ಮ ತಾಂಡವವಾಡಿದರೆ ಏನು, ರೀತಿ ರಿವಾಜುಗಳು, ಕುಲ ರೀತಿಗಳು, ಜಾತಿಯ ಒಂದು ವರ್ಣದ ಒಂದು ನಿಯಮಗಳು, ವರ್ಣ ಧರ್ಮಗಳು, ಕುಲಧರ್ಮಗಳು ಅದು ನಷ್ಟವಾಗ್ತದೆ. ಅದು ನಷ್ಟವಾದ್ರೆ ಏನಾಗ್ತದೆ? ನರಕ ಪ್ರಾಪ್ತಿ ಆಗ್ತದೆ. ಕೌಟುಂಬಿಕ ವ್ಯವಸ್ಥೆ, ಸಾಮಾಜಿಕ ವ್ಯವಸ್ಥೆ ಹದಗೆಟ್ಟು ಹೋಗ್ತದೆ. ಅದು ಶುರು ಎಲ್ಲಿಂದ? ಕುಲಕ್ಷಯದಿಂದ. ಆದ್ರಿಂದ ಕುಲಕ್ಷಯ ಅಂತಕ್ಕಂಥ ಮಹಾದೋಷವನ್ನು ತಪ್ಪಿಸ್ಲಿಕ್ಕೆ ಉಪಾಯ ಏನು? ನಾನು ಯುದ್ಧದಿಂದ ನಿರ್ಗಮಿಸೋದು. ದುರ್ಯೋಧನಾದಿಗಳು ಲೋಭಿಗಳಾಗಿದ್ದಾರೆ. ಅವರಿಗೆ ರಾಜ್ಯ ಬೇಕು, ರಾಜ್ಯ ಇಲ್ದೇನೆ ಬದುಕ್ಲಿಕ್ಕೆ ಆಗಲ್ಲ, ಅವ್ರು ಬಿಟ್ಟು ಹೋಗಲ್ಲ. ನಾವೇನ್ ಹಾಗಲ್ವಲ್ಲ. ಅಜ್ಞಾತವಾಸ ಅಂತೆ, ವನವಾಸ ಅಂತೆ ನಮಗಂತೂ ಅಭ್ಯಾಸ ಆಗ್ಬಿಟ್ಟಿದೆ, ಹುಟ್ಟಿದ್ದೆ ಕಾಡಿನಲ್ಲಿ ನಾವು. ಆದ್ರಿಂದ ನಾವೇ ನಿರ್ಗಮಿಸಿಬಿಟ್ಟು ಒಂದು ಕುಲಕ್ಷಯ ಅನ್ನತಕ್ಕಂತಹ ದೋಷದಿಂದ ನಾವು ನಿವೃತ್ತರಾಗಬಹುದಲ್ವೇ? ಇದು ಅವನು ವಾದ. ಅರ್ಜುನ ತಪ್ಪಿದ್ದಿಲ್ಲಿ. ದುರ್ಯೋಧನಾದಿಗಳು ಅಧರ್ಮದಿಂದ ರಾಜ್ಯಭಾರ ಮಾಡಿ ಧರ್ಮದ ರಕ್ಷಣೆ ಮಾಡ್ತಾ ಇಲ್ಲ. ಅವರು ಧರ್ಮನಾಶವನ್ನ ಅವರು ಮಾಡ್ತಿದ್ದಾರೆ. ಧರ್ಮನಾಶವನ್ನ ಮಾಡ್ತಿರ್ತಕ್ಕಂಥ ದುರ್ಯೋಧನಾದಿಗಳನ್ನು ಶಿಕ್ಷಿಸಿ ಸರಿಯಾದ ಒಬ್ಬ ರಾಜ್ಯ ವ್ಯವಸ್ಥೆಯನ್ನು ತರೋದೇ ಧರ್ಮ. ಆದ್ರೆ ಅವನ ಮನಸ್ಸಿಗೆ ವಿಪರೀತವಾಗಿ ಕಾಣಿಸ್ತಾ ಇದೆ. ಅಧರ್ಮದಲ್ಲಿ ಧರ್ಮದೃಷ್ಟಿ, ಧರ್ಮದಲ್ಲಿ ಅಧರ್ಮ ದೃಷ್ಟಿ, ಈ ಅಧ್ಯಾಸ ಉಂಟಾಗಿ ಬಿಟ್ಟಿದೆ ಅವನಲ್ಲಿ. ಅದನ್ನೇ ಅವಿವೇಕ ಅಥವಾ ಮೋಹ ಅಂತ ಕರೆದಿರೋದು. ಅದಕ್ಕೆ ಅವನ ವಾದವನ್ನು ಮಂಡಿಸ್ತಾ ಇದ್ದಾನೆ. ತನ್ನ ಮನಸ್ಸಿನ ದೋಷವನ್ನ ಸಮರ್ಥಿಸಿಕೊಳ್ಳುವುದಕ್ಕೆ ಮಂಡಿಸಿದ ವಾದ. ಅದು ಎಷ್ಟು ಸುಂದರವಾಗಿ ಮಾತನಾಡ್ತಾ ಇದ್ದಾನೆ ಅಂದ್ರೆ, ಭಗವಾನ್ ಶ್ರೀಕೃಷ್ಣನಲ್ಲದೆ ಬೇರೆ ಯಾರಾದ್ರೂ ಇದ್ರೂ ಕೂಡ ಅರ್ಜುನ ಹೇಳ್ತಿದ್ದು ಸರಿಯೇನು ಅಂತ ಅನಿಸಬಹುದು. ಒಮ್ಮೊಮ್ಮೆ ಅಹಿಂಸಾ ವಾದವನ್ನ ಮಂಡಿಸ್ತಾರೆ. ದೇಶದಲ್ಲಿ ಅಹಿಂಸೆ ಇರಬೇಕು, ಅದು ಇದು ಅಂತ. ಅವರು ವಾದವನ್ನ ಮಂಡಿಸುವ ಬಗೆಯನ್ನು ನೋಡಿದ್ರೆ ಹೌದೇನೋ ಅಂತ. ಅದನ್ನ ನೆನಪಿರ್ಲಿ, ಅಹಿಂಸಾ ಸಾಮಾನ್ಯ ಧರ್ಮ ಹೌದು. ಅದರ ವಿಶೇಷವಾದ ಘಟ್ಟದಲ್ಲಿ ಹಿಂಸೆಯನ್ನೂ ಶಾಸ್ತ್ರ ಸ್ವೀಕಾರ ಮಾಡುತ್ತೆ. ದೇಶದ ರಕ್ಷಣೆಗಾಗಿ, ಧರ್ಮದ ರಕ್ಷಣೆಗಾಗಿ ಅಂತಹ ವಿಶೇಷ ಸಂದರ್ಭಗಳಲ್ಲಿ ಹಿಂಸೆ ಮಾಡುವುದೇ ಅಹಿಂಸೆ. ಕ್ಷತ್ರಿಯನು ಧರ್ಮ ರಕ್ಷಣೆಗಾಗಿ ಹಿಂಸೆ ಮಾಡುವುದೇ ಅವನಿಗೆ ಶ್ರೇಯಸ್ಕರ. ಹಿಂಸೆಯಾಗತ್ತೆ ಎನ್ನುವ ಕಾರಣಕ್ಕೆ ಯುದ್ಧದಿಂದ ಪಲಾಯನ ಮಾಡೋದಲ್ಲ. ಇದೆಲ್ಲ ಬಹಳ ಸೂಕ್ಷ್ಮವಾದ ಸಂಗತಿ. ಹಾಗಲ್ಲದಿದ್ರೆ ಏನಾಗ್ತದೆ? ಎಲ್ಲರೂ ಅಹಿಂಸಾ ಮಾರ್ಗವನ್ನೇ ಹಿಡಿದು ಬಿಟ್ಟು ಯುದ್ಧವನ್ನೇ ಮಾಡುವುದಿಲ್ಲ ಅಂತಾದ್ರೆ ಪರಿಣಾಮ ಇನ್ನೂ ಕೆಟ್ಟದಾಗತ್ತೆ. ಆದ್ದರಿಂದ
ಕ್ಷತ್ರಿಯನ ಕರ್ತವ್ಯ ಪಾಲನೆ ಮಾಡುವುದೇ ಧರ್ಮವಾಗಿತ್ತು ಇಲ್ಲಿ. ಅದಕ್ಕೆ ಪ್ರಜ್ಞಾವಾದವನ್ನು ಮಂಡಿಸಿ ಸಮರ್ಥನೆಯನ್ನ ನೀಡ್ತಾ ಇದ್ದಾನೆ. ಕುಲಕ್ಷಯದಿಂದಾಗಿ ಕುಲಸ್ತ್ರೀಯರು ನಷ್ಟವಾಗ್ತಾರೆ. ಪ್ರದುಷ್ಯಂತಿ, ಕುಲಸ್ತ್ರೀಯರು ಪ್ರದೂಷಿತರಾದರೆ ಆ ಕುಲದಲ್ಲಿ ಸಂಸ್ಕಾರ ಕೊಡುವವರು ಇರುವುದಿಲ್ಲ, ಸಂಕರವಾಗ್ತದೆ. ವರ್ಣ ಸಂಕರ ಅಂತ ಹೇಳ್ತಾರೆ ಅದಕ್ಕೆ. ಅಂದ್ರೆ ಒಂದೇ ವರ್ಣದಲ್ಲಿ, ಉದಾಹರಣೆಗೆ ಕ್ಷತ್ರಿಯರು ಅಥವಾ ಬ್ರಾಹ್ಮಣರು ಅಂತ ಹೇಳ್ತಕ್ಕಂಥ ಒಂದೇ ವರ್ಣದಲ್ಲಿ ಅನೇಕ ಪಂಗಡಗಳಿರ್ತದೆ, ಅದಕ್ಕೆ ಕುಲ ಅಂತ ಹೇಳ್ತಾರೆ. ನಾನು ಬೌಧಾಯನ ಸೂತ್ರದವನು, ನಾನು ಅಪಸ್ತಂಭ ಸೂತ್ರದವನು, ಈ ರೀತಿಯಾಗಿ. ಮತ್ತು ಆ ಸೂತ್ರಗಳಲ್ಲಿಯೇ ಕೂಡ ಆರ್ಷಯ ಋಷಿ ಪರಂಪರೆಯಿಂದ ಅದಕ್ಕೆ ಬೇರೆ ಬೇರೆ ಆದಂತಹ ಒಂದು ವ್ಯವಸ್ಥೆ ಇರ್ತದೆ. ಅದರಿಂದ ಕುಲ ಅಂತಕ್ಕಂಥದ್ದು ಒಂದು ಸೀಮಿತವಾದ ವ್ಯವಸ್ಥೆ. ವರ್ಣ ವ್ಯವಸ್ಥೆ ಅನ್ನೋದು ವಿಶಾಲವಾದ ವ್ಯವಸ್ಥೆ. ವರ್ಣ ವ್ಯವಸ್ಥೆಯೊಳಗಡೆಗೆ ಕುಲ ವ್ಯವಸ್ಥೆ. ಈ ಕುಲ ಮರ್ಯಾದೆ ಅನ್ನೋದು ಕೂಡ ಅದೇ ವಿಶಿಷ್ಟವಾದ ಒಂದು ಸಂಪ್ರದಾಯ. ಪ್ರತಿಯೊಂದು ಕುಲಕ್ಕೂ ಕೂಡ ಅದರದೇ ಆದಂತಹ ಒಂದು ವ್ಯವಸ್ಥೆ, ಸಂಪ್ರದಾಯ ಇರುತ್ತೆ. ಸಂಪ್ರದಾಯ ಅಂದ್ರೆ ಹಿರಿಯರಿಂದ ಕೊಟ್ಟಿರತಕ್ಕಂತಹ ಒಂದು ಜೀವನ ಶೈಲಿ, ಅವರದೇ ಆದಂತಹ ಒಂದು ಸಂಸ್ಕೃತಿ ಇರ್ತದೆ, ಅವರದೇ ಆದಂತಹ ಒಂದು ಏನು ಧಾರ್ಮಿಕ ಕಾರ್ಯಕ್ರಮಗಳಿರ್ತದೆ. ಉದಾಹರಣೆಗೆ ಒಂದು ಪೂಜೆ ಮಾಡತಕ್ಕಂತಹ ವ್ಯವಸ್ಥೆ, ಅವರು ಕುಲ ಮರ್ಯಾದೆಯೊಂದಿಗೆ ಪೂಜೆ ಮಾಡತಕ್ಕಂಥದ್ದು ಇರ್ತದೆ. ಕುಲದೇವಿಯನ್ನ ವರ್ಷಕ್ಕೊಮ್ಮೆ ಆರಾಧನೆ ಮಾಡತಕ್ಕಂಥದ್ದು. ಮತ್ತೆ ತಮ್ಮ ಷೋಡಶ ಸಂಸ್ಕಾರಗಳಲ್ಲಿ ಬೇರೆ ಬೇರೆ ಸಂಸ್ಕಾರಗಳು ಆಯಾ ಕುಲಕ್ಕೆ ಸಂಬಂಧಪಟ್ಟಾಗಿರುತ್ತೆ. ಹೆಣ್ಣು ದೊಡ್ಡವಳಾದ್ಲು ಅಂದಾಗ ಮಾಡತಕ್ಕಂಥ ಒಂದು ಸಂಸ್ಕಾರ, ಸೀಮಂತದಲ್ಲಿ ಮಾಡತಕ್ಕಂತಹ ಒಂದು ಸಂಸ್ಕಾರ, ವಿವಾಹಾದಿಗಳಲ್ಲಿ ಮಾಡುವ ಸಂಸ್ಕಾರ, ಶ್ರಾದ್ದಾದಿ ಕರ್ಮಗಳು, ದೇವರ ಪೂಜೆ, ಗುರು ಹಿರಿಗೆ ನಮಸ್ಕಾರ ಮಾಡತಕ್ಕಂತಹ ವಿಧಿ ವಿಧಾನ. ನೀವು ಪಂಜಾಬ್ ಕಡೆ ಹೋದ್ರೆ ಸಿಖ್ ಸಂಪ್ರದಾಯ ನಮಸ್ಕಾರ ಮಾಡುವ ವಿಧಾನವೇ ಬೇರೆ ಇದೆ. ಸಿಖ್ ಸಂಪ್ರದಾಯದವರು ಧರಿಸ್ತಕ್ಕಂಥ ಬಟ್ಟೆ ಬೇರೆ ಇದೆ, ಅವ್ರು ನಡ್ಕೊಳ್ಳುವ ರೀತಿ ಬೇರೆ ಇದೆ, ಅವ್ರದ್ದು ಆಹಾರ ನಿಯಮಗಳು ಬೇರೆ ಇದೆ. ಈ ವೈವಿಧ್ಯತೆ ಅನ್ನೋದು ತುಂಬಾ ಅವಶ್ಯಕತೆ ಇದೆ, ನೆನಪಿರ್ಲಿ. ಈ ಕುಲದ ರೀತಿ ರಿವಾಜು, ಕುಲ ಮರ್ಯಾದೆ ಅಂತ ನಾವೇನ್ ಹೇಳ್ತೇವೋ, ಇದು ಒಂದು ಧರ್ಮದ ರಕ್ಷಣೆ ಇರತಕ್ಕಂಥ ಒಂದು ವ್ಯವಸ್ಥೆ. ರಾಮಾಯಣದಲ್ಲೇ ಒಂದ್ ಕಡೆಗೆ ಹೇಳ್ತಾನೆ ಶ್ರೀರಾಮಚಂದ್ರ, ನಾವು ಇಕ್ಷ್ವಾಕು ಕುಲದವರು, ನಮ್ಮ ಕುಲದ ರೀತಿ ರಿವಾಜ್ ಏನಂದ್ರೆ ಕೊಟ್ಟ ಮಾತಿಗೆ ನಾವು ತಪ್ಪೋಲ್ಲ ಅಂತ ಹೇಳ್ತಾನೆ. ಇದು ಆ ಅಭಿಮಾನ, ಸ್ವಾಭಿಮಾನ, ನನ್ನ ಕುಲದ ಒಂದು ಮರ್ಯಾದೆಯ ಅಭಿಮಾನ ಏನ್ ಮಾಡುತ್ತೆ, ಧರ್ಮ ರಕ್ಷಣೆಯನ್ನ ಮಾಡೋದಕ್ಕೆ, ಧರ್ಮ ಮಾರ್ಗದಲ್ಲಿ ನಡೆಯುವುದಕ್ಕೆ ಅವನಿಗೆ ಪ್ರಚೋದನೆ ಕೊಡುತ್ತದೆ. ನಾನು ಬ್ರಾಹ್ಮಣ ಅಂದ ತಕ್ಷಣ ನಾನು ಸಂಧ್ಯಾವಂದನೆಯನ್ನು ಮಾಡದೇ ಇರುವುದು ತಪ್ಪು, ನಾನು ಏನು ಸಸ್ಯಾಹಾರ ಬಿಟ್ಟು ಅನ್ಯಾಹಾರಗಳನ್ನು ಸೇವಿಸುವುದು ತಪ್ಪು, ಇದು ಅಪರಾಧ ಅನ್ನತಕ್ಕಂಥ ಪ್ರಜ್ಞೆ ಅವನ ಮನಸ್ಸಲ್ಲಿ ಕಾಡಿದರೆ, ಆ ಬ್ರಾಹ್ಮಣ್ಯದ ಅಭಿಮಾನ ಅವನಲ್ಲಿ ಮೂಡಿದರೆ, ಅದು ಧರ್ಮವನ್ನ ಅವನು ಆಚರಿಸುವುದಕ್ಕೆ ಅನುಕೂಲ ಆಗ್ತದೆ, ಅಧರ್ಮದಿಂದ ಅವನನ್ನು ಕಾಪಾಡುತ್ತದೆ. ನಾನು ಕ್ಷತ್ರಿಯನು, ನಾನು ಭಯಪಡಬಾರದು, ನಾನು ಯಾವುದೇ ಸಂದರ್ಭದಲ್ಲಿ ಬೆನ್ನು ಹಾಕುವವನಲ್ಲ, ಸಮಸ್ಯೆಗಳಿಗೆ ಬೆನ್ನು ಹಾಕುವವನಲ್ಲ ಅಂತಕ್ಕಂಥ ಕ್ಷಾತ್ರ ಧರ್ಮ ಅವನಲ್ಲಿ ಜಾಗೃತವಾದರೆ ಸಹಜವಾಗಿ ಅವನಲ್ಲಿ ಇರತಕ್ಕಂತಹ ಒಂದು ಧರ್ಮ ರಕ್ಷಿತವಾಗ್ತದೆ. ಈಗ ಕುಲದ ಮರ್ಯಾದೆ, ಕುಲದ ರೀತಿ ರಿವಾಜುಗಳು ಅಂತ ಏನ್ ಕೊಟ್ಟಿದ್ದಾರೆ, ಅದು ಉಳಿಯಬೇಕು. ಬಹಳ ಮುಖ್ಯವಾದಂತಹ ಒಂದು ವಿಷಯವನ್ನ ಅರ್ಜುನ ಪ್ರಸ್ತಾಪ ಮಾಡ್ತಿದ್ದಾನೆ, ಇಲ್ಲ ಅಂತಲ್ಲ. ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ, ಮಕ್ಕಳಿಗೆ ಅದನ್ನ ಹೇಳಿಕೊಡದೇ ಇರುವುದರಿಂದ ಎಂತಹ ಒಂದು ದುರವಸ್ಥೆಗೆ ಬಂದಿದ್ದೇವೆ ಅಂತ. ಹಿಂದೆಲ್ಲ ಈ ವೃದ್ಧಾಶ್ರಮಗಳು ಅಂತ ಇರಲಿಲ್ಲ. ಇವತ್ತು ಊರಿಗೆ ಊರಿಗೆ ವೃದ್ಧಾಶ್ರಮಗಳು ಬರ್ತಿದೆ. ಯಾಕೆ? ತಂದೆ ತಾಯಿಗಳನ್ನ ನೋಡ್ಕೊಳ್ಳಿಕ್ ಆಗ್ತಾ ಇಲ್ಲ. ಇದು ಸಮಾಜದ ಮೇಲೆ ಇರತಕ್ಕಂಥ ಅಭಿಶಾಪ, ಇದು ಸಮಾಜಕ್ಕಿರತಕ್ಕಂಥ ಒಂದು ಶಾಪ. ಇದು ಯಾವುದು? ವೃದ್ಧರಾದ ಮಾತಾಪಿತೃಗಳನ್ನ ತನಗೆ ನೋಡಿಕೊಳ್ಳಿಕ್ ಆಗಲ್ಲ ಎನ್ನುವ ಕಾರಣದಿಂದ ಅವರನ್ನ ವೃದ್ಧಾಶ್ರಮಕ್ಕೆ ಸೇರಿಸೋದು ಕೆಟ್ಟ ಸಮಾಜದ ಲಕ್ಷಣ. ನೋಡಿ, ವೃದ್ಧಾಶ್ರಮ ಬೇರೆ, ವಾನಪ್ರಸ್ಥಾಶ್ರಮ ಬೇರೆ. ವಾನಪ್ರಸ್ಥಾಶ್ರಮ ಅಂದ್ರೇನು? ಅಪ್ಪ ಅಮ್ಮಂದಿರು ತಾವೇ ನಿಶ್ಚಯ ಮಾಡಿ ಸಂಸಾರದ ಜೀವನ ಸಾಕು ನಮಗೆ, ನಾವು ಅಧ್ಯಾತ್ಮ ಮಾರ್ಗದಲ್ಲಿ, ಸಾಧನಾ ಮಾರ್ಗದಲ್ಲಿ ತೊಡಗುತ್ತೇವೆ ಅಂತ ನಾವೇ ಬೇರೆಯಾಗಿ ಉಳ್ಕೊಳ್ಳೋದು ತುಂಬಾ ಶ್ರೇಯಸ್ಕರ, ಅದು ತುಂಬಾ ಒಳ್ಳೆಯದು. ಅಪ್ಪ ಅಮ್ಮ ತನಗೆ ಭಾರವಾಗಿದ್ದಾರೆ ಅಂತ ಹೇಳಿಕೊಂಡು ಅವರನ್ನ ವೃದ್ಧಾಶ್ರಮಕ್ಕೆ ಸೇರೋದು ಸಂಸ್ಕಾರವಿಲ್ಲದಂತಹ ಮಗನ ಲಕ್ಷಣ. ಅಮೆರಿಕ ದೇಶಕ್ಕೆ ಒಬ್ಬ ವೃದ್ಧರು, ಅಂದ್ರೆ ಅಜ್ಜ ಅಜ್ಜಿ ಹೋದ್ರಂತೆ ಮಗನ ಮನೆಗೆ. ಪ್ರತಿದಿನ ಬೆಳಿಗ್ಗೆ ಆದ ತಕ್ಷಣ
ಅಜ್ಜನ ಕಾಲಿಗೆ ನಮಸ್ಕಾರ ಮಾಡುವ ಅಭ್ಯಾಸ ಅಜ್ಜಿಗೆ. ಅವಳು ಮೊಮ್ಮಗನಿಗೆ ಹೇಳ್ತಾಳೆ, ಮೊಮ್ಮಗ ನೀನು ಅಜ್ಜನ ಕಾಲಿಗೆ ನಮಸ್ಕಾರ ಮಾಡುವಂತ. ಅವನು ಅಮೆರಿಕದಲ್ಲಿ ಹುಟ್ಟು ಬೆಳೆದವನು. ಅವನು ಸೀದಾ ಹೋದ, ಅಜ್ಜನ ಕಾಲಿಗೆ ಒಂದು ಒದ್ದ. ಆಗ ಅಜ್ಜಿ ಏನ್ ಮಾಡಿದ್ಲು, ಹಾಗಲ್ಲ ಮಗು, ನಮಸ್ಕಾರ ಮಾಡುವುದಂದ್ರೆ ಹೀಗ್ ಮಾಡು ಅಂತ ತೋರಿಸ್ಕೊಟ್ಲು. ಅವತ್ತಿಂದ ಮಾಡ್ಲಿಕ್ಕೆ ಶುರು ಮಾಡ್ದ, ಪ್ರತಿದಿನ ಮಾಡ್ಲಿಕ್ಕೆ ಶುರು ಮಾಡ್ದ. ಇದು ಯಾರು ಹೇಳ್ಕೊಟ್ಟಿದ್ದು? ಪರಂಪರೆಯಿಂದ ಬಂದಿರೋದು. ತಂದೆ ತಾಯಿಗಳನ್ನ ಗೌರವಿಸಬೇಕು ಅನ್ನುವಂತ ಪಾಠ ಮಗುವಿಗೆ ಸಿಗುವುದು ಯಾವಾಗ? ಅವನ ತಂದೆ ತಾಯಿ ತನ್ನ ಅಪ್ಪ ಅಮ್ಮನ ಹೇಗೆ ನೋಡ್ಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಇವನಿಗೆ ಪಾಠ ಸಿಗತ್ತೆ. ಇದಕ್ಕೆ ಕೌಟುಂಬಿಕ ವ್ಯವಸ್ಥೆ ಬೇಕು, ಸಾಮಾಜಿಕ ವ್ಯವಸ್ಥೆ ಬೇಕು. ಹಬ್ಬ ಹರಿದಿನಗಳನ್ನ ಯಾವ ರೀತಿ ಆಚರಣೆ ಮಾಡ್ತಿದ್ದಾರೆ ನಮ್ಮ ಹಿರಿಯರು, ಸಂಸ್ಕಾರಾದಿಗಳ ಸಂದರ್ಭದಲ್ಲಿ ಹೇಗೆ ನಡ್ಕೊಳ್ತಿದ್ದಾರೆ ಹಿರಿಯರು, ಇದನ್ನ ಒಂದು ಮಗು ಕಲಿಬೇಕು ಅಂತಿದ್ರೆ ಅದಕ್ಕೆ ಕುಲದ ವ್ಯವಸ್ಥೆ, ಕುಲದ ಮರ್ಯಾದೆ, ರೀತಿ ರಿವಾಜುಗಳು ಅಚ್ಚುಕಟ್ಟಾಗಿ ನಡ್ಕೊಂಡು ಹೋಗಬೇಕು. ಅದಿಲ್ಲ ಅಂದ್ರೆ ಸಮಾಜ ಯಾವ ವ್ಯವಸ್ಥೆಯ ಒಳಗಡೆಗೂ ಸಿಲುಕಿಕೊಳ್ಳದೆ ಸ್ವೇಚ್ಛಾಚಾರದ ಸಮಾಜವಾಗ್ತದೆ. ಸ್ವೇಚ್ಛಾಚಾರ ಸಮಾಜ ಒಂದು ಸಂಸ್ಕೃತಿಯೇ ಅಲ್ಲ. ಅನ್ಸಿವಿಲೈಸ್ಡ್, ಅನ್ಕಲ್ಚರ್ಡ್ ಪೀಪಲ್ ಅಂತ ನಾವೇನ್ ಕರಿತೇವೆ, ಪಶುತುಲ್ಯರಾಗಿ ಬಿಡ್ತಾರೆ. ಮೊದಲು ಮಾನವನಾಗು ಅಂತ ಮಾನವತ್ವದ ಕಡೆಗೆ ಮನುಷ್ಯ ಬರಬೇಕಾದ್ರೆ ಧರ್ಮವೇ ಮೊದಲ ಹೆಜ್ಜೆ ನೆನಪಿರ್ಲಿ. ಧರ್ಮ ಅನ್ನೋದು ಬರೀ ಉಪದೇಶದಿಂದ ಸಿಗುವಂಥದ್ದಲ್ಲ. ಧರ್ಮ ಹುಟ್ಟೋದು ಎಲ್ಲಿಂದಪ್ಪ ಅಂದ್ರೆ ಆಚಾರ್ಯಾತ್ ಪ್ರಭವೋ ಧರ್ಮ. ಆಚಾರದಿಂದ ಧರ್ಮ ಹುಟ್ಟುತ್ತದೆ, ಆಚರಣೆಯಿಂದ ಹುಟ್ಟೋದು. ಮನೆಯಲ್ಲಿ ಹೋಮ ಹವನಗಳಾಗಬೇಕು, ಪೂಜಾ ಪುನಸ್ಕಾರಗಳಾಗಬೇಕು, ಹಬ್ಬ ಹರಿದಿನಗಳ ಆಚರಣೆ ಆಗಬೇಕು. ತಾಯಿಯಾದವಳು ಮನೆಯಲ್ಲಿ ರಂಗವಲ್ಲಿಯನ್ನು ಇಡಬೇಕು. ದೇವರ ಪೂಜೆ ಸಮಯದಲ್ಲಿ ತಂದೆ ಹೇಗೆ ಕೆಲಸ ಮಾಡ್ತಿದ್ದಾನೆ, ಶುಚಿಯನ್ನ ಹೇಗೆ ಆಚರಣೆ ಮಾಡ್ತಾರೆ, ಮಡಿಮೈಲಿಗೆ ಅಂದ್ರೆ ಏನ್ ಅರ್ಥ, ಇವೆಲ್ಲವನ್ನ ಬರೀ ಉಪದೇಶ ಕೊಡುವುದರಿಂದ ತಿಳಿಯುವಂಥದ್ದಲ್ಲ, ಪುಸ್ತಕ ಓದುವುದರಿಂದ ತಿಳಿಯುವಂಥದ್ದಲ್ಲ. ಇದಕ್ಕೊಂದು ವ್ಯವಸ್ಥೆ ಬೇಕು. ಶಾಲೆಯಲ್ಲಿ ಇದನ್ನು ಹೇಳಿಕೊಡುವುದಿಲ್ಲ, ಮನೆಯಲ್ಲಿಯೇ ಅದನ್ನು ಕಲಿಬೇಕು. ಹಿರಿಯರಿಗೆ ಅದಕ್ಕೆ ಗೊತ್ತಿರಬೇಕು. ಅದನ್ನ ಆಚರಣೆ ಮಾಡ್ತಾ 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 ಮಕ್ಕಳು ನೋಡ್ತಾ ಕಲಿತಾರೆ. ಅದಕ್ಕೆ ಈ ಕೌಟುಂಬಿಕ ವ್ಯವಸ್ಥೆ ತುಂಬಾ ಸುಭದ್ರವಾಗಿರ್ಬೇಕು, ಸುಸಂಸ್ಕೃತವಾಗಿರ್ಬೇಕು. ಅವಾಗ ಮಕ್ಕಳು ಯೋಗ್ಯರಾಗಿ ಮುಂದಿನ ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡತಕ್ಕಂಥವರಾಗಿ ಬರ್ತಾರೆ. ಆದ್ರಿಂದ ಕುಲಕ್ಷಯ ಆಗಬಾರ್ದು ಅಂತಕ್ಕಂಥ ಅವನ ಒಂದು ಅಭಿಪ್ರಾಯ, ಒಂದು ಕಳಕಳಿ ಏನಿದೆ, ಬಹಳ ಮುಖ್ಯವಾದಂತಹ ಕಳಕಳಿ ಇದು. ಇನ್ನೂ ಒಂದು ಮಾತು ಹೇಳ್ತಾನೆ ಅರ್ಜುನ, ಆ ಕುಲದ ರೀತಿ ರಿವಾಜುಗಳು ನಷ್ಟವಾಗತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾನೆ. ಶ್ರಾದ್ದಾದಿ ಕರ್ಮಗಳು ಆಗೋಲ್ಲ ಸರಿಯಾಗಿ ಅಂತ. ಇದೊಂದು ಉಪಲಕ್ಷಣ ಅಂತ ಹೇಳ್ತಾರೆ. ಅಂದ್ರೆ ಇಂಥದ್ದೇ ಅನೇಕ ಸಮಸ್ಯೆಗಳಾಗತ್ತೆ ಸಮಾಜದಲ್ಲಿ. ಅಧರ್ಮ ತಾಂಡವಾಡತ್ತೆ ಅಂದ್ರೆ ಏನು, ಧರ್ಮದ ವ್ಯವಸ್ಥೆ ಕೆಟ್ಟೋಗತ್ತೆ ಅನ್ನೋದಕ್ಕೆ ಒಂದು ದೃಷ್ಟಾಂತ ಕೊಟ್ಟಿದ್ದಾನೆ ಅವನು. ಒಂದೊಮ್ಮೆ ಅನ್ಯವರ್ಣಗಳಲ್ಲಿ ವಿವಾಹಾದಿಗಳು ನಡೆದಾಗ ಅವರು ಚೆನ್ನಾಗಿರಬಹುದು, ಇಲ್ಲ ಅಂತ ಹೇಳಲ್ಲ. ಎರಡೂ ವರ್ಣದ ಹುಡುಗ ಮತ್ತು ಹುಡುಗಿ ಇಬ್ಬರೂ ಕೂಡ ವರ್ಣ ಸಾಂಕರ್ಯ ಅಂತ ಹೇಳ್ತಾರೆ ಅದಕ್ಕೆ. ಆ ಸಂಕರವಾದಾಗ ಇಬ್ಬರು ಸೇರಿಕೊಂಡಾಗ ಅವರಿಬ್ಬರು ಯೋಗ್ಯರಿರಬಹುದು. ಆದ್ರೆ ಅಲ್ಲಿ ಉಂಟಾಗತಕ್ಕಂತಹ ಪರಿಣಾಮ ಏನು, ಆ ಕುಲದ ವ್ಯವಸ್ಥೆಯಲ್ಲಿ ಇರತಕ್ಕಂಥ ಧಾರ್ಮಿಕ ವಿಧಿವಿಧಾನಗಳನ್ನ ಹೇಳಿಕೊಡೋರು ಯಾರು? ಯಾರೋ ಒಬ್ಬರು ಸರಿಯಾಗಿ ಹೇಳಿಕೊಡ್ತಿದ್ದಾರೆ, ಅದು ಇಬ್ಬರಿಗೂ ಒಪ್ಪಿಗೆ ಆಗಿದೆ, ಅದೊಂದು ವ್ಯವಸ್ಥಿತವಾದಂತಹ ಒಂದು ಸಂಪ್ರದಾಯ ಮುಂದುವರಿಯುತ್ತೆ, ಅದು ಚೆನ್ನಾಗಿರುತ್ತೆ, ಇಲ್ಲ ಅಂತಲ್ಲ. ಆದ್ರೆ ಹೆಚ್ಚಿನ ಸಂದರ್ಭದಲ್ಲಿ ಏನಾಗುತ್ತೆ, ಗಂಡು ಹೇಳ್ತಾನೆ ತಾನು ಈ ಸಂಪ್ರದಾಯಕ್ಕೆ ಸೇರಿದವನು, ಹೆಣ್ಣು ಹೇಳ್ತಾಳೆ ತಾನು ಈ ಸಂಪ್ರದಾಯಕ್ಕೆ ಸೇರಿದವಳು. ಮಕ್ಕಳಿಗೆ ಗೊಂದಲವಾಗ್ತದೆ. ಅಪ್ಪ ಹೇಳ್ತಾನೆ ಚರ್ಚಿಗೆ ಹೋಗೋಣ ಅಂತ, ಅಮ್ಮ ಹೇಳ್ತಾಳೆ ದೇವಸ್ಥಾನಕ್ಕೆ ಹೋಗೋಣ ಅಂತ. ಮಗು ಏನು ಯೋಚನೆ ಮಾಡ್ಬೇಕು? ಆ ಗೊಂದಲದಲ್ಲಿ ಮಕ್ಕಳು ಬೆಳೀತಾರೆ. ಅದು ಒಂದು ಮಕ್ಕಳ ಮನಸ್ಸಿನ ಮೇಲೆ ಆಡ್ತಕ್ಕಂಥ ದುಷ್ಪರಿಣಾಮ ಬಂತು. ಇನ್ನೊಂದು, ಈ ಶ್ರಾದ್ದಾದಿ ಕರ್ಮಗಳು ಅವನ್ನೇ ಮಾಡತಕ್ಕಂಥ ವ್ಯವಸ್ಥೆ ಹೊರಟು ಹೋಗುತ್ತೆ ಅಂತ ಹೇಳ್ತಿದ್ದಾನೆ ಅರ್ಜುನ. ಬರೀ ಶ್ರಾದ್ದ ಅಷ್ಟೇ ಅಲ್ಲ, ಪೂಜಾದಿ ಕರ್ಮಗಳು, ಸಂಸ್ಕಾರಾದಿ ಕರ್ಮಗಳು. ಯಾಕಂದ್ರೆ ಕುಲದ ವ್ಯವಸ್ಥೆಯೇ ಹೊರಟು ಹೋದ್ಮೇಲೆ ಕುಲದ ಶಾಸ್ತ್ರದ ವಿಧಿವಿಧಾನಗಳು ಹೊರಟೋಗುತ್ತೆ ಅಂತ. ಆಯ್ತು, ಶ್ರಾದ್ದ ಬಿಟ್ಟು ಬಿಟ್ರೆ ಏನಾಗುತ್ತೆ ಅಂತ ಕೇಳಬಹುದು. ಇವತ್ತಿನ ಜನರು ಕೇಳ್ತಾರೆ ಹಾಗೆ. ಯಾಕೆ? ಸತ್ತೋದವರಿಗೆ ತಿಲತರ್ಪಣ, ಪಿಂಡ ಪ್ರದಾನ ಎಲ್ಲ ಮಾಡೋದ್ರಿಂದ ಏನ್ ಲಾಭ ಇದೆ? ಅದು ಮೂಢನಂಬಿಕೆ ಅಂತ. ಮೂಢನಂಬಿಕೆ ಅನ್ನೋದು ಒಂದು ಫ್ಯಾಷನ್ ಆಗಿ ಬಿಟ್ಟಿದೆ. ನೆನಪಿರ್ಲಿ, ಯಜ್ಞ ಯಾಗಾದಿಗಳನ್ನು ಮಾಡೋದು,
ಪೂಜಾದಿಗಳನ್ನು ಮಾಡೋದು ಮನಸ್ಸಿಗೆ ಒಂದು ಸಂಸ್ಕಾರವನ್ನ ಕೊಡತಕ್ಕಂಥ ಒಂದು ವ್ಯವಸ್ಥೆ ಅನ್ನೋದು ಚೆನ್ನಾಗಿ ನೆನಪಿರ್ಬೇಕು. ಶ್ರಾದ್ದ ಮಾಡೋದು, ಹಬ್ಬ ಹರಿದಿನಗಳಲ್ಲಿ ಸೇರ್ಕೊಳ್ಳೋದು, ಅವೆಲ್ಲದರ ಹಿಂದೆ ಒಂದು ದೊಡ್ಡ ವಿಜ್ಞಾನ ಇದೆ. ಏನು, ಜೀವಕ್ಕೆ ಒಂದು ಸಂಸ್ಕಾರ ಕೊಡೋದು ಅಂತ. ಶ್ರಾದ್ದವನ್ನು ಮಾಡುವಾಗಲೇ ಅವನ ಮನಸ್ಸಿಗೆ ಎರಡು ಸಂಗತಿಗಳು ನೆನಪಿಗೆ ಬರ್ತದೆ. ಒಂದು, ಆ ಹಿರಿಯರ ಅನುಗ್ರಹ ನನ್ನ ಜೀವನದಲ್ಲಿ ಇದೆ ಅಂತ. ನಾನಿವತ್ತು ಹೀಗಿರ್ಲಿಕ್ಕೆ ಕಾರಣ ನನ್ನ ಹಿರಿಯರು ಬದುಕಿದ ರೀತಿ, ಆ ಸಂಸ್ಮರಣೆ, ಆ ಕೃತಜ್ಞತೆ ಇದೆಯಲ್ಲ, ಆ ಕೃತಜ್ಞತೆಯ ಪ್ರಜ್ಞೆ ಶ್ರಾದ್ದದ ಮೂಲ ಸ್ರೋತ. ಕೃತಜ್ಞತೆಯೇ ಇಲ್ಲದ ಸಮಾಜದಕ್ಕೆ ಅದು ಎಂಥ ಸಮಾಜ? ಅದು ಯಾವ ಸಂಸ್ಕೃತಿ? ಅದು ಹಿರಿಯರನ್ನ ಸ್ಮರಿಸುವಷ್ಟು ಕೃತಜ್ಞತೆಯೇ ಇಲ್ಲದ ಸಮಾಜ. ಒಬ್ರು ತಮಾಷೆಯಾಗಿ ಒಂದು ಮಾತು ಹೇಳ್ತೀವಿ, ವಿದೇಶದಲ್ಲಿ ಸಮಾಧಿ ಮಾಡ್ತಾರಲ್ಲ, ಒಂದು ಇಂಗ್ಲಿಷ್ ಹೆಣ್ಮಗಳು ತನ್ನ ಗಂಡನ ಸಮಾಧಿ ಹತ್ರ ಹೋಗ್ಬಿಟ್ಟು ಆ ಸಮಾಧಿಯ ಕಟ್ಟೆ ಕಟ್ತಾರೆ ಸಿಮೆಂಟ್ ಅಲ್ಲಿ, ಅದ್ರ ಹತ್ರ ಹೋಗಿ ಗಾಳಿ ಹಾಕ್ತಾ ಇದ್ಲಂತೆ. ಯಾರೋ ಹಿಂದೂ ನಮ್ಮ ಭಾರತೀಯ ಸಂಸ್ಕಾರ ಉಳ್ಳಂತ ವ್ಯಕ್ತಿ ಹೋಗಿ ಕೇಳ್ತಾನೆ, ಅಮ್ಮ ನಿನ್ ಗಂಡ ಅಂದ್ರೆ ಎಷ್ಟು ಪ್ರೀತಿ, ಈ ಸಮಾಧಿಗೂ ಕೂಡ ನೀನು ಗಾಳಿ ಹಾಕ್ತಾ ಇದ್ದೀಯಲ್ಲಮ್ಮ, ಎಂಥ ಸಂಸ್ಕಾರ ನಿಂದು ಅಂತ ಹೇಳಿದ್ನಂತೆ. ಅವಳು ಹೇಳಿದಂತೆ, ನನ್ನ ಗಂಡ ಸಾಯೋದ್ಕಿಂತ ಮುಂಚೆ ಒಂದು ಮಾತು ಹೇಳಿ ಹೋಗಿದ್ದಾನೆ, ನನ್ನ ಸತ್ತ ಸಮಾಧಿ ಇದೆಯಲ್ಲ, ಆ ಸಮಾಧಿಯ ಸಿಮೆಂಟ್ ಒಣಗುವ ತನಕವೂ ನೀ ಇನ್ನೊಂದು ಮದುವೆ ಆಗ್ಬೇಡ ಅಂತ ಹೇಳಿದ್ದಾನೆ, ಅದಕ್ಕೆ ಆದಷ್ಟು ಬೇಗ ಸಿಮೆಂಟ್ ಅನ್ನ ಒಣಗಿಸ್ತಾ ಇದ್ದೇನೆ ಅಂತ ಹೇಳಿದ್ಲಂತೆ. ಇದು ಒಂದು ಸಂಸ್ಕೃತಿಯ ಅನ್ನೋದು ಪ್ರಶ್ನೆ. ಹಾಗೆ ಪಿತೃಗಳನ್ನ ಸ್ಮರಣೆ ಮಾಡುವಂಥದ್ದು ಶ್ರಾದ್ದದ ಬಹಳ ಮುಖ್ಯವಾದ ಅಂಗ. ಇನ್ನೊಂದು ಬಹಳ ಸೂಕ್ಷ್ಮವಾದ ಸಂಗತಿ ನೆನ್ಪಿಟ್ಕೊಳ್ಳಿ, ಶ್ರಾದ್ದ ಒಬ್ಬ ಮಾಡ್ತಿದ್ದಾನೆ ಅಂದ್ರೆ ಏನನ್ನು ಒಪ್ಕೊಂಡಾಗಾಯ್ತು? ಪರಲೋಕವನ್ನ ಒಪ್ಕೊಂಡಾಗಾಯ್ತು, ಪರಲೋಕ ಗಮನವನ್ನು ಒಪ್ಪಿಕೊಂಡಾಗಾಯ್ತು ಅವನು. ಅಂದ್ರೆ ತನ್ನ ಪಿತೃಗಳು ಇನ್ನೂ ಪರಲೋಕದಲ್ಲಿ ಇದ್ದಾರೆ, ಅವರು ಬದುಕಿದ್ದಾರೆ, ಈ ಜೀವ ಅನ್ನೋದು ಶರೀರಕ್ಕಷ್ಟೇ ಸೀಮಿತವಾದುದಲ್ಲ, ಅದಕ್ಕೆ ಇನ್ನೊಂದು ಯಾತ್ರೆ ಇದೆ ಅನ್ನುವಂತಹ ಒಂದು ಪ್ರಜ್ಞೆ ಯಾವನ ಮನಸ್ಸಲ್ಲಿ ಜಾಗೃತವಾಗಿರ್ತದೋ ಅವನು ಅಧರ್ಮಕ್ಕೆ ಕೈ ಹಾಕೋಲ್ಲ. ಯಾಕೆ? ಜೀವನ ಅಂದ್ರೆ ಇಷ್ಟೇ ಅಲ್ಲ. ಅದೇ ನೀವು ಚಾರ್ವಾಕರಾಗ್ಲಿ, ಲೋಕಾಯತಿಕರು ಅಂತ ನಾವೇನ್ ಕರಿತೇವೆ, ಅವ್ರೇನ್ ಹೇಳ್ತಾರೆ? ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗನಂ ಗಮನಂ ಕುತಃ ಅತಃ ರಣಂಕೃತ್ವ ಘೃತಂ ಪಿಬೇತ್ ಅಂತ ಹೇಳ್ತಾರೆ. ಸುಟ್ಟ ಮೇಲೆ ಶರೀರ ಭಸ್ಮವಾಗಿ ಬಿಡ್ತದೆ, ಅದೇನು ವಾಪಸ್ ಬರ್ತದ? ಆದ್ರಿಂದ ಸಾಯುವಲ್ಲಿವರೆಗಷ್ಟೇ ಜೀವನ ಇರೋದು, ಸತ್ತ ಮೇಲೆ ಜೀವನ ಇಲ್ಲ. ಸಾಲ ಮಾಡಿ ಆದ್ರೂ ತುಪ್ಪ ತಿನ್ನು ಅನ್ನೋ ಸಿದ್ಧಾಂತ ಅವರದ್ದು. ಹಾಗೆ ಸಮಾಜದಲ್ಲಿ ಈ ಸಿದ್ಧಾಂತ ಬಂತು ಅಂತ ಇಟ್ಕೊಳ್ಳಿ, ಎಲ್ಲಿದೆ ಸಾಮಾಜಿಕ ವ್ಯವಸ್ಥೆ? ಎಲ್ಲಿದೆ ಧಾರ್ಮಿಕ ವ್ಯವಸ್ಥೆ? ಎಲ್ಲಿ ಇದೆ ಮಾನವೀಯತೆ? ಅದಕ್ಕೆ ಈ ಶ್ರಾದ್ದಾದಿ ಕರ್ಮಗಳಲ್ಲಿ ನಮ್ಮ ಪರಲೋಕ ಗಮನ, ಪುನರ್ಜನ್ಮದ ಒಂದು ಚಿಂತನೆಯೂ ಕೂಡ ನಡೀತದೆ. ಇದು ಜಗತ್ತಿನ ದೃಷ್ಟಿಯಿಂದ ಆಗ್ತಕ್ಕಂಥ ಉಪಯೋಗ. ಅದಕ್ಕೆ ಶ್ರದ್ಧೆಯ ದೀಯತೆ ಇತಿ ಶ್ರಾದ್ದಂ ಅಂತ ಕರೀತಾರೆ. ಶ್ರದ್ಧೆಯಿಂದ ಕೊಡೋದು ಅಂತ. ಅದಕ್ಕೊಂದು ಪ್ರಾಚೀನರು ಒಂದು ವ್ಯವಸ್ಥೆ ಮಾಡಿದ್ದಾರೆ, ಹೀಗೆ ಶ್ರಾದ್ದ ಕರ್ಮ ನಡಿಬೇಕು ಅಂತ, ವಿಧಿ ಅಂತ ಕರೀತಾರೆ. ಆ ವಿಧಿಯ ಪ್ರಕಾರ ಶ್ರಾದ್ದಾದಿಗಳನ್ನು ಮಾಡಿದಾಗ ಪಿತೃಗಳು ಸಂತುಷ್ಟರಾಗ್ತಾರೆ ಅಂತ. ಅವರು ನಮಗೆ ಆಶೀರ್ವಾದವನ್ನು ಮಾಡ್ತಾರೆ. ಆ ರೀತಿ ಶ್ರಾದ್ದಾದಿ ಕರ್ಮಗಳು ಸರಿಯಾಗಿ ನಡೆದೇ ಇದ್ರೆ ಪಿತೃಗಳು ಅಸಂತುಷ್ಟರಾಗುತ್ತಾರೆ. ಅದರಿಂದ ನಮಗೆ ಶ್ರೇಯಸ್ಸು ಉಂಟಾಗಲ್ಲ. ಈ ರೀತಿಯಾಗಿ ಶಾಸ್ತ್ರ ಒಂದು ವಿಧಿಯನ್ನು ಕೊಟ್ಟಿದೆ. ನಮ್ಮ ಕುಟುಂಬದಲ್ಲಿ ನೋಡಿ, ಎಲ್ಲರೂ ಶ್ರಾದ್ದ ಮಾಡುವುದು ವೈದಿಕ ರೀತಿಯಲ್ಲಿಯೇ ಕ್ರಮಬದ್ಧವಾಗಿ ಮಾಡ್ತಾರೆ ಅಂತಿಲ್ಲ. ಅವರವರ ಸಂಪ್ರದಾಯದಲ್ಲಿ, ಅವರವರ ರೀತಿ ರಿವಾಜುಗಳಲ್ಲಿ ಹಿರಿಯರಿಗೆ ಕೃತಜ್ಞತೆಯನ್ನು ಸಲ್ಲಿಸತಕ್ಕಂತಹ ಅನೇಕ ವಿಧಾನಗಳಿದೆ. ಅದು ಯಾವುದೇ ವಿಧಾನ ಇರಬಹುದು. ಆ ವಿಧಾನವನ್ನ ಅನುಸರಿಸಿಕೊಂಡು ಹೋಗಬೇಕಾದ್ರೆ ಅಲ್ಲಿ ಅವರ ಧರ್ಮ, ಅವರ ರೀತಿ ರಿವಾಜುಗಳು ಉಳಿಬೇಕಾದ್ರೆ ಕುಲ ಅನ್ನುವಂಥದ್ದು ಸಂರಕ್ಷಿತವಾಗಬೇಕು. ಅದಕ್ಕೆ ಅರ್ಜುನ ಈ ಯುದ್ಧದಲ್ಲಿ ಕುಲಕ್ಷಯವಾಗ್ತದೆ. 18 ಅಕ್ಷೋಹಿಣಿ ಸೈನ್ಯ ಅಂದ್ರೆ ಸಣ್ಣ ವಿಷಯ ಅಲ್ಲ. ಆಗಿನ ಭರತಖಂಡದ ಜನಸಂಖ್ಯೆಯಲ್ಲಿ ದೊಡ್ಡ ಸಂಖ್ಯೆಯೇ ಆಗಿತ್ತು ಅಂತ ಭಾವಿಸ್ತೇನೆ. ಅಂತಹ ಯುವಕರು, ಹಿರಿಯರು ಸತ್ತ ಮೇಲೆ ಆ ಸಮಾಜ ಯಾವ ರೀತಿ ಆಗ್ತದೆ? ಹೆಣ್ಣು ಮಕ್ಕಳು ಮಾತ್ರ, ವೃದ್ಧರು ಮಾತ್ರ ಮನೆಯಲ್ಲಿ ಇರ್ತಾರೆ. ಆ ಸಮಾಜದ ಮೇಲೆ ಯಾವ್ಯಾವ ರೀತಿ ದುಷ್ಪರಿಣಾಮಗಳು ಉಂಟಾಗಬಹುದು ಆ ಹಿಸ್ಟ್ರಿಯನ್ನು ಯಾರು ಬರೆದಿಲ್ಲ. ಮಹಾಭಾರತ ಯುದ್ಧವಾದ ಮೇಲೆ ಆ ಸೈನಿಕರ ಮನೆಯಲ್ಲಿ ವಿಧವೆಯರು, ವೃದ್ಧರು ಹೇಗೆ ಬದುಕಿದ್ರು, ಅವ್ರ ಜೀವನ ಏನಾಯ್ತು, ಅದು ಬರೆದಿಲ್ಲ.
ಅರ್ಜುನ ಅದನ್ನು ಕಲ್ಪನೆ ಮಾಡಿಕೊಳ್ತಾನೆ, ಆ ಸಮಾಜ ಹೀಗಾಗ್ತದೆ ಮುಂದೆ, ಧಾರ್ಮಿಕ ವ್ಯವಸ್ಥೆ ಹದಗೆಟ್ಟು ಹೋಗ್ತದಲ್ಲ ಅಂತ. ತದನಂತರ ಪಾಂಡವರೇ ರಾಜ್ಯಭಾರ ಮಾಡಿದ್ರು, ತದನಂತರ ಪರೀಕ್ಷಿತ ಬಂದ, ನಂತರ ಜನಮೇಜಯ ಬಂದ, ಅವರೆಲ್ಲರೂ ಧರ್ಮಾತ್ಮರಿದ್ರು, ಆ ಧಾರ್ಮಿಕ ವ್ಯವಸ್ಥೆಯನ್ನು ಕಾಪಾಡಿಕೊಂಡು ಹೋದ್ರು, ಏನೂ ತೊಂದರೆ ಆಗಲಿಲ್ಲ ಅಂತ ಭಾವಿಸಿಕೊಳ್ಳೋಣ. ಆದರೆ ಕುಲಕ್ಷಯ ಅನ್ನುವಂತ ಘನಘೋರ ಪಾಪ ಘಟಿಸುತ್ತೆ ಎನ್ನುವ ಅರ್ಜುನ ಕಲ್ಪನೆ ಸರಿಯಾಗಿದೆ. ಹಾಗೆ ದೋಷೈರೇತೈ ಕುಲಘ್ನಾನಾಂ ವರ್ಣ ಸಂಕರಕಾರಕೈ ಉತ್ಸಾದ್ಯಂತೆ ಜಾತಿ ಧರ್ಮಾ ಕುಲಧರ್ಮಾಶ್ಚ ಶಾಶ್ವತಾ. ಸನಾತನವಾಗಿರತಕ್ಕಂಥ ಜಾತಿ ಧರ್ಮ ಮತ್ತು ಕುಲಧರ್ಮ ಅನ್ನುವಂಥದ್ದು ನಾಶವಾಗಿ ವರ್ಣಸಂಕರವಾಗಿ ಬಿಡುತ್ತದೆ ಅಂತ ಹೇಳ್ತಾನೆ. ಯಾವುದರಿಂದ? ಯುದ್ಧದಿಂದ. ಜಾತಿ ಧರ್ಮ ಅಂದ್ರೆ ವರ್ಣಧರ್ಮ ಅಂತ, ಕುಲಧರ್ಮ ಅಂದ್ರೆ ಕುಲದ ಮರ್ಯಾದೆ, ಕುಲದ ರೀತಿ ರಿವಾಜು ಅಂತ. ಅದೆರಡೂ ಕೂಡ ನಷ್ಟವಾಗ್ತದೆ ಅಂತಿದ್ದಾನೆ. ಇನ್ನು ಕುಲಧರ್ಮ ನಷ್ಟವಾದ್ರೆ ಏನ್ ಪರಿಣಾಮ ಆಗ್ತದೆ? ಉತ್ಸನ್ನ ಕುಲಧರ್ಮಾಣಾಂ ಮನುಷ್ಯಾಣಾಂ ಜನಾರ್ದನ ನರಕೆ ನಿಯತಂ ವಾಸೋ ಭವತೀತ್ಯನುಶುಶ್ರುಮ. ಧರ್ಮ ನಷ್ಟವಾಗಿಬಿಟ್ರೆ ನರಕ ಪ್ರಾಪ್ತಿ ಆಗ್ತದೆ ಅಂತ ಹೇಳ್ತಾನೆ. ಈ ಸ್ವರ್ಗ ನರಕದ ಪರಿಕಲ್ಪನೆ ಹಿಂದಿನವರಿಗೆ ಬಹಳ ಸ್ಪಷ್ಟವಾಗಿತ್ತು. ಇವತ್ತಿನವರು ಅದನ್ನು ನಂಬಲಿಕ್ಕೆ ಹೋಗಲ್ಲ. ಈಗಲೂ ಪ್ರಶ್ನೆ ಬರಬಹುದು ಕೆಲವರಿಗೆ, ಅದು ಇದೆಯಾ ಸ್ವಾಮಿ ಅಂತ. ಸ್ವರ್ಗ ನರಕ ಅಂತ ಹೇಳೋದು ಬರೀ ಕಟ್ಟುಕಥೆಯ ನಮ್ಮ ಹೆದರಿಸ್ಲಿಕ್ಕೆ ಹೇಳಿದ್ದೋ ಅಥವಾ ವಾಸ್ತವವಾಗಿದೆಯೋ ಅಂತ. ನಿಜವಾಗಿಯೂ ಸ್ವರ್ಗ ಲೋಕ ನರಕ ಲೋಕ ಅನ್ನುವಂಥದ್ದು ಇದೆ. ಹೇಗೆ ಹೇಳ್ತೀರಿ? ನೀವು ನೋಡ್ಕೊಂಡು ಬಂದಿದ್ದೀರಾ? ಇಲ್ಲ. ಅದಕ್ಕೆ ಪ್ರಮಾಣ ಅಂತ ಹೇಳ್ತಾರೆ. ಯಾವುದೇ ವಸ್ತುವನ್ನ ಇದೆ ಅಥವಾ ಇಲ್ಲ ಅನ್ನೋದಕ್ಕೆ ನಮ್ಗೆ ಪ್ರಮಾಣ ಬೇಕು, ಕಲ್ಪನೆಯಿಂದ ಹೇಳಲಿಕ್ಕೆ ಆಗಲ್ಲ. ವೈದಿಕ ಸನಾತನ ಧರ್ಮೀಯರಾದ ನಮಗೆಲ್ರಿಗೂ ಪ್ರಮಾಣ ವೇದಗಳು, ವೇದಗಳನ್ನು ಅನುಸರಿಸಿರತಕ್ಕಂತಹ ಸ್ಮೃತಿಗಳು. ವೇದಗಳಲ್ಲಿ, ಸ್ಮೃತಿಗಳಲ್ಲಿ, ಇತಿಹಾಸ ಪುರಾಣಗಳಲ್ಲಿ ಈ ಸ್ವರ್ಗ ನರಕಾದಿಗಳ ಒಂದು ಕಲ್ಪನೆ, ಸ್ವರ್ಗ ನರಕಾದಿಗಳ ಅಸ್ತಿತ್ವವನ್ನ ಅವರು ವರ್ಣಿಸಿದ್ದಾರೆ. ಅಲ್ಲಿ ಅವನು ಅರ್ಥ ಸುಂದರವಾದಂತಹ ವರ್ಣನೆ ಅನ್ನುವಂಥದ್ದನ್ನು ಕಲ್ಪನೆಗೆ ಸಿಗುವ ಹಾಗೆ ಮಾಡಿರಬಹುದು. ಆದರೆ ವಾಸ್ತವವಾಗಿ ಅಂತಹ ಲೋಕಗಳಿವೆ. ಯಾಕೆಂದ್ರೆ ಶ್ರುತಿ ಯುಕ್ತಿ ಅನುಭವ ಇದರಿಂದ ಸಿದ್ಧಾಂತವನ್ನ ನಾವು ಸ್ಪಷ್ಟ ಮಾಡಿಕೊಳ್ಬೇಕು. ಶ್ರುತಿಯಲ್ಲಿ ಪ್ರತಿಪಾದನೆ ಆಗಿದೆ ಸ್ವರ್ಗ ನರಕ ಲೋಕಗಳಿದೆ ಅಂತ. ಇನ್ನು ಯುಕ್ತಿಯನ್ನು ನಾವು ಲಾಜಿಕ್ ಅನ್ನು ಉಪಯೋಗಿಸಿದ್ರು ನಮಗೆ ಇದು ಗೊತ್ತಾಗ್ತದೆ. ಏನು? ಮನುಷ್ಯ ಪಾಪವನ್ನು ಮಾಡ್ತಾನೆ, ಪುಣ್ಯವನ್ನು ಮಾಡ್ತಾನೆ. ಪಾಪವನ್ನು ಉತ್ಕಟವಾಗಿ ಮಾಡಿದಾಗ ಅಂತಹ ಉತ್ಕಟ ಪಾಪವನ್ನು ಅನುಭವಿಸುವುದಕ್ಕೆ ಭೋಗ್ಯ ಶರೀರ ಮತ್ತೊಂದು ಆ ಭೋಗ್ಯ ಪ್ರಪಂಚ, ಭೋಗ ಪ್ರಪಂಚ, ಭೋಗ್ಯ ಶರೀರ ಎರಡು ವಿಶಿಷ್ಟವಾಗಿಯೇ ಬೇಕಾಗ್ತದೆ. ಈ ಉದಾಹರಣೆ ಕೊಡ್ಬೇಕು ಅಂದ್ರೆ, ಆಕಾಶದಲ್ಲಿ ಉಡ್ಡಯನ ಮಾಡುವ ಆಕಾಶ ಗಮನದ ಒಂದು ಅನುಭವ ನನಗೆ ಬೇಕು ಅಂತಾದ್ರೆ ಅದಕ್ಕೆ ಒಂದು ವಿಶಿಷ್ಟವಾದಂತಹ ಬಟ್ಟೆ ಧರಿಸಬೇಕು, ವಿಶಿಷ್ಟವಾದಂತಹ ಒಂದು ವಾಹನ ಬೇಕು. ಆವಾಗಲೇ ಆಕಾಶ ಗಮನದ ಅನುಭವ ಆಗೋದು. ಸಮುದ್ರವನ್ನು ಡೈವ್ ಮಾಡತಕ್ಕಂತಹ, ಮುಳುಗುವಂತಹ ಒಂದು ಅನುಭವ ಬೇಕಾದ್ರೆ ಅದಕ್ಕೊಂದು ಡಿಫರೆಂಟ್ ಜಾಕೆಟ್ ಕೊಡ್ತಾರೆ, ಬಟ್ಟೆ ಕೊಡ್ತಾರೆ, ಅದಕ್ಕೊಂದು ಬೇಕಾದ ವ್ಯವಸ್ಥೆ ಕೊಡ್ತಾರೆ. ಅದರಿಂದ ಯಾವುದೇ ಒಂದು ವಿಶಿಷ್ಟ ಅನುಭವ ಆಗ್ಬೇಕಾದ್ರೆ ವಿಶಿಷ್ಟ ಶರೀರ ಮತ್ತು ವಿಶಿಷ್ಟ ಭೋಗ ಪ್ರಪಂಚ ಬೇಕು. ಪುಣ್ಯವೂ ಕೂಡ ಸಾಕಷ್ಟು ಉತ್ಕಟವಾಗಿ ಮಾಡಿದ್ರೆ ಈ ಶರೀರದಲ್ಲಿ ಅಷ್ಟು ಪುಣ್ಯವನ್ನು ಅನುಭವಿಸ್ಲಿಕ್ಕೆ ಆಗೋಲ್ಲ. ಒಬ್ಬನು ಜೀವನದಿಂದ ಮರಣ ಪರ್ಯಂತ ಬರೀ ಧರ್ಮಾತ್ಮನಾಗಿಯೇ ಬದುಕಿದ, ಸಾಕಷ್ಟು ಧರ್ಮ ಕಾರ್ಯಗಳನ್ನು ಮಾಡಿದ ಅಂದ್ರೆ ಉತ್ಕಟವಾದಂತಹ ಪಾಪ ಪುಣ್ಯದ ಭೋಗವನ್ನು ಅನುಭವಿಸುವುದಕ್ಕೆ ಈ ಶರೀರವಾಗ್ಲಿ ಈ ಲೋಕವಾಗ್ಲಿ ಸಾಧ್ಯವಾಗಲ್ಲ. ಈ ಲೋಕ ಅನ್ನುವಂಥದ್ದು ಮಿಶ್ರಾನುಭವಕ್ಕೆ, ಅಂದ್ರೆ ಸುಖ ದುಃಖ ಮಿಶ್ರವಾಗಿರತಕ್ಕಂಥ ವ್ಯಕ್ತಿಗಳಿಗೆ ಭೋಗ ಪ್ರಪಂಚ ಸರಿ ಇದೆ. ಉತ್ಕಟ ಪುಣ್ಯದ ಮಾಡದವನಿಗೆ ಅದಕ್ಕೊಂದು ಲೋಕ, ಅದಕ್ಕೊಂದು ಶರೀರ ಬೇಕು. ಅದಕ್ಕೆ ಸ್ವರ್ಗಲೋಕಗಳು ಅಂತ ಹೇಳ್ತಾರೆ. ಸ್ವರ್ಗಲೋಕ ಅಂದ್ರೆ ಒಂದೇ ಇರೋದಲ್ಲ. ಈ ಗಂಧರ್ವ ಲೋಕಕ್ಕಿಂತ ಮೇಲೆ ಇರತಕ್ಕಂಥ ಎಲ್ಲ ಪಿತೃಲೋಕಾದಿಗಳೆಲ್ಲ ಸ್ವರ್ಗಲೋಕ ಅಂತಾನೆ ಕರೆಯಲ್ಪಡುತ್ತೆ. ಅನೇಕ ಲೋಕಗಳಿದೆ, ಅಂದ್ರೆ ಬೇರೆ ಬೇರೆ ಲೆವೆಲ್ಗಳು ಅಂತ. ಆ ಜೀವ ಅನ್ನುವಂಥದ್ದು ಆಯಾ ಒಂದು ಸ್ತರಕ್ಕೆ ಹೋಗಿ ಅಲ್ಲಿ ತನ್ನ ಪುಣ್ಯ ಕರ್ಮವನ್ನ ಸುಖದ ರೀತಿಯಲ್ಲಿ, ಸುಖದ ಅನುಭವವನ್ನು ಅನುಭವಿಸಿಕೊಂಡು ಮತ್ತೆ ಪುನಃ ಜಾರಿ ಮನುಷ್ಯ ಲೋಕಕ್ಕೆ ಬರ್ತದೆ. ಇದು ತರ್ಕಕ್ಕೆ ಸಮ್ಮತವಾದ ಚಿಂತನೆ. ಪಾಪ ಉತ್ಕಟವಾದಾಗ ಆ ಪಾಪದ ಫಲವನ್ನು ಅನುಭವಿಸುವುದಕ್ಕೆ ಅದಕ್ಕೊಂದು ಲೋಕ ಇದೆ, ಅದಕ್ಕೆ ನರಕ ಅಂತ ಕರೀತಾರೆ. ನರಕಗಳು ಕೂಡ ಒಂದೇ ತೆರನಾಗಿಲ್ಲ, ಅನೇಕ ತೆರನಾದ ಅನುಭವಗಳಲ್ಲಿ ಉಂಟಾಗ್ತದೆ. ಅಲ್ಲಿ ಅವನು ಪಾಪದ ಫಲವನ್ನ ಅನುಭವಿಸಿ ಮತ್ತೆ ಪುನಃ ಅವನು ಮನುಷ್ಯನಾಗಿ ಹುಟ್ಟುತ್ತಾನೆ.
ಪುಣ್ಯ ಅನುಭವಿಸಬಹುದು, ಪಾಪ ಅನುಭವಿಸಬಹುದು. ಅನುಭವಿಸಿ ಆದ್ಮೇಲೆ ಮನುಷ್ಯನಾಗಿ ಹುಟ್ಟುತ್ತಾನೆ. ಒಮ್ಮೊಮ್ಮೆ ಏನಾಗುತ್ತದೆ, ನರಕಕ್ಕೆ ನೇರವಾಗಿ ಹೋಗದೇ ಇದ್ರು, ನರಕಕ್ಕೆ ಹೋದ ನಂತರವೂ ಕೂಡ ಅಧೋಗತಿಯನ್ನು ಪಡೆದು, ಅಂದ್ರೆ ಕೆಳ ರೀತಿಯ ತಿರ್ಯಕ್ ಜಂತುಗಳ ಜೀವವನ್ನು ಪಡೆದು ಮತ್ತೆ ಪುನಃ ಮನುಷ್ಯನಾಗಿ ಹುಟ್ಟಬೇಕಾಗ್ತದೆ. ಈ ರೀತಿಯಾಗಿ ಪುಣ್ಯ ಪಾಪಗಳು ಅನ್ನುವಂತಹ ಕರ್ಮ ಸಿದ್ಧಾಂತದ ನಿಲುವನ್ನು ಇಟ್ಟುಕೊಂಡು ಅದಕ್ಕೆ ಸಂಬಂಧಪಟ್ಟ ಲೋಕಗಳು, ಶರೀರಗಳನ್ನು ಒಪ್ಪಿಕೊಳ್ಳುವುದು ತರ್ಕಸಮ್ಮತವೇ ಆಗಿರ್ತಕ್ಕಂಥದ್ದು. ಇದನ್ನ ಲೋಕಾನುಭವದಲ್ಲಿ ನಾವು ಕಂಡಿದ್ದೇವೆ. ನಮ್ಮ ವಿಶಿಷ್ಟಾನುಭವಗಳಿಗೆ ವಿಶಿಷ್ಟವಾದ ಶರೀರ ಮತ್ತು ವ್ಯವಸ್ಥೆ ಬೇಕಾಗಿರುವುದನ್ನು ನಾವು ಹೇಗೆ ನೋಡಿದ್ದೇವೋ ಹಾಗೆಯೇ ಸ್ವರ್ಗನು ನರಕಾದಿ ಲೋಕಗಳು ಶಾಸ್ತ್ರಗಳು ಹೇಳ್ತಕ್ಕಂಥದ್ದು ಒಪ್ಪತಕ್ಕಂಥದ್ದೇ ಆಗಿದೆ. ಆದ್ರಿಂದ ಯಾರು ಕುಲಧರ್ಮವನ್ನ ಬಿಟ್ಟಿದಾನೋ ಅವನು ಅಧರ್ಮ ಮಾರ್ಗದಲ್ಲಿ ನಡೀತಾನೆ. ಅಧರ್ಮದಿಂದ ಏನು ಫಲ ಸಿಗತ್ತೆ? ಪಾಪ ಫಲ ಸಿಗತ್ತೆ. ಪಾಪ ಫಲದಿಂದ ಏನು ಉಂಟಾಗತ್ತೆ? ನರಕ ಪ್ರಾಪ್ತಿ ಉಂಟಾಗತ್ತೆ. ನರಕೆ ನಿಯತಂ ವಾಸಃ. ನಿಯತ ಅಂದ್ರೆ ದೀರ್ಘಕಾಲ, ಅನಿಶ್ಚಿತ ಕಾಲದವರೆಗೂ ಕೂಡ ನರಕದಲ್ಲಿ ದೀರ್ಘ ನರಕದ ಅನುಭವ ಆಗ್ತದೆ. ಅದು ಹೇಯವಾಗಿದೆ, ಅದು ಸ್ವೀಕಾರಾರ್ಹವಲ್ಲ. ಆದ್ದರಿಂದ ಯುದ್ಧ ಬೇಡ ಅಂತ. ಅರ್ಜುನನು ಕೂಡ ನರಕ ಇದೆ ಅಂತ ಹೇಳೋದಕ್ಕೆ ನನ್ನ ಬುದ್ಧಿಯಿಂದ ಹೇಳ್ತಾ ಇಲ್ಲ. ಇತಿ ಅನುಶುಶ್ರುಮ ಅಂತ ಶಬ್ದ ಬಳಸಿದ್ದಾನೆ. ಅನುಶುಶ್ರುಮ ಅಂದ್ರೆ ಗುರುಶಾಸ್ತ್ರದ ಸಹಾಯದಿಂದ ಈ ಜ್ಞಾನ ನನಗೆ ಬಂದಿದೆ ಅಂತ. ಅಂದ್ರೆ ಹಿರಿಯರು, ಆಚಾರ್ಯರು ನನಗೆ ಈ ರೀತಿ ತಿಳಿಸಿಕೊಟ್ಟಿದ್ದಾರೆ. ಯಾಕಂದ್ರೆ ಆಚಾರ್ಯರ ವಾಣಿಯೂ ಕೂಡ ಒಂದು ಪ್ರಮಾಣವಾಗಿದೆ. ನಮಗೆ ಗುರುಶಾಸ್ತ್ರ ವಾಕ್ಯ ನಮಗೆ ಪ್ರಮಾಣವಾಗಿದೆ. ಆದ್ರಿಂದ ಈ ನರಕಾದಿ ವಾಸ ಉಂಟಾಗುತ್ತದೆ ಕುಲಧರ್ಮ ಹೊರಟೋದ್ರೆ. ಅವನೇ ನಿಶ್ಚಯಕ್ಕೆ ಬಂದ್ಬಿಟ್ಟಿದ್ದಾನೆ ಈಗ. ಅಹೋ ಬತ ಮಹತ್ವಾ ತಂ ಪಾಪಂ ಕರ್ತುಂ ವ್ಯವಸಿತಾ ವಯಂ ಯದ್ರಾಜ್ಯ ಸುಖಲೋಭೇನ ಹಂತುಂ ಸ್ವಜನ ಮುದ್ಯತ. ಅಹೋ ಬತ, ಎರಡು ಎಕ್ಸ್ಕ್ಲಮೇಟರಿ ಸೆಂಟೆನ್ಸಸ್, ವರ್ಡ್ಸ್. ಅಹೋ, ಅಯ್ಯೋ, ಬತ, ಅಬ್ಬ. ಅಂದ್ರೆ ಅವನಿಗೆ ಜ್ಞಾನೋದಯವಾಗಿಬಿಟ್ಟಿದೆ ಇವಾಗ. ಎಂಥ ತಪ್ಪಿನ ಕೆಲಸ ಮಾಡ್ಲಿಕ್ಕೆ ಹೊರಟಿದ್ದೇವೆ ನಾವು ಅಂತ. ಮಹತ್ ಪಾಪಂ ಕರ್ತುಂ ವ್ಯವಸಿತ, ದೊಡ್ಡ ಪಾಪ ಮಾಡ್ಲಿಕ್ಕೆ ಹೊರಟ್ಬಿಟ್ಟಿದ್ದೇವೆ ನಾವು. ಯಾಕಾಗಿ? ರಾಜ್ಯದ ಸುಖದ ಲೋಭದಿಂದ. ನಮ್ಗೆ ರಾಜ್ಯ ಬೇಕು, ರಾಜ್ಯದ ಸುಖ ಅನುಭವಿಸ್ಬೇಕು ಅನ್ನೋ ಲೋಭದಿಂದ ನಮ್ಮವರನ್ನೇ ಕೊಂದು ಕುಲಕ್ಷಯ ಮಾಡಿಕೊಂಡು ದೊಡ್ಡ ಪಾಪಕ್ಕೆ ಹೊರಟಿದ್ದೇವೆ ಅಂತ. ಎಷ್ಟು ತಪ್ಪಿದೆ ನೋಡಿ. ಅರ್ಜುನ ಬಂದದ್ದು ರಾಜ್ಯ ಸುಖವನ್ನು ಭೋಗಿಸ್ಲಿಕ್ಕೋ ಅಥವಾ ಧರ್ಮ ರಕ್ಷಣೆ ಮಾಡ್ಲಿಕ್ಕೋ? ಅರ್ಜುನಿಗೆ ರಾಜ್ಯ ಯಾಕೆ ಬೇಕಿತ್ತು? ಅವನು ಆಚಾರ್ಯರಲ್ಲಿ ಚರ್ಚೆ ಮಾಡಿದ್ದಾನೆ, ಶ್ರೀಕೃಷ್ಣನಲ್ಲಿ ಚರ್ಚೆ ಮಾಡಿದ್ದಾನೆ. ಅವನ ಅಣ್ಣ ಧರ್ಮರಾಜ ಧರ್ಮಕ್ಕಾಗಿಯೇ ಬದುಕಿರುವವನು. ಆದ್ರಿಂದ ರಾಜ್ಯ ಸುಖ ಅವರಿಗೆ ಬೇಕಿಲ್ಲ. ಜೀವನದಲ್ಲಿ ಹೆಚ್ಚು ಪಾಲು ಕಾಡಿನಲ್ಲಿ ಕಳೆದವರು ಅವರು. ಧರ್ಮಿಷ್ಠರು, ಧರ್ಮಾತ್ಮರು, ಧರ್ಮ ರಕ್ಷಣೆ ಮಾಡಬೇಕು ಅಂತ ಬಂದವನು ಹೊರತು ರಾಜ್ಯ ಸುಖ ಅನುಭವಿಸ್ಲಿಕ್ಕೆ ಓಸ್ಕರವೇ ಯುದ್ಧ ಮಾಡ್ತಾ ಇಲ್ಲ ಅವನು. ಆದರೂ ಕೂಡ ಇಲ್ಲಿ ಧರ್ಮವನ್ನು ಅಧರ್ಮವಾಗಿ, ಆ ಮತಿಯ ವಿವೇಕವನ್ನು ಕಳೆದುಕೊಂಡು ವಿರುದ್ಧವಾಗಿ ಮಾತನಾಡ್ತಾ ಇದ್ದಾನೆ. ಎಂಥ ತಪ್ಪು ನಾವು ಮಾಡ್ತಿದ್ದೇವೆ ಅಂತ. ಕೊನೆಯದಾಗಿ ಇನ್ನೊಂದು ತೀರ್ಮಾನಕ್ಕೆ ಬರ್ತಾನೆ. ಯುದ್ಧ ನಾನು ಮಾಡೋದೇ ಇಲ್ಲ ಅಂತ ಹೇಗೆ ಹೇಳ್ತಿದ್ದಾನೆ ಅಂದ್ರೆ, ಯದಿಮಾಮ ಪ್ರತೀಕಾರಂ ಅಶಸ್ತ್ರಂ ಶಸ್ತ್ರಪಾಣಯ ಧಾರ್ತರಾಷ್ಟ್ರಾರಣೇ ಹನ್ಯು ತನ್ಮೇ ಕ್ಷೇಮತರಂ ಭವೇತ್. ಒಂದೊಮ್ಮೆ ನಾವೆಲ್ಲ ಅಸ್ತ್ರಗಳನ್ನೆಲ್ಲ ತ್ಯಾಗ ಮಾಡಿ ಸುಮ್ಮನೆ ನಿಂತ್ಕೊಳ್ತೇವೆ. ಆಗ ಕೌರವ ಪಕ್ಷದವರು, ಧೃತರಾಷ್ಟ್ರನ ಮಕ್ಕಳು ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ಆವಾಗ ಬಂದು ಅವ್ರು ನಮ್ಮನ್ನು ಕೊಲ್ತಾರೆ. ಯಾಕಂದ್ರೆ ಶಸ್ತ್ರವನ್ನ ನಾವು ಹಿಡಿದಿಲ್ಲ, ಪ್ರತೀಕಾರವನ್ನ ನಾವು ಮಾಡ್ತಾ ಇಲ್ಲ. ಅವರೇ ನಮ್ಮ ಮೇಲೆ ಯುದ್ಧವನ್ನ ಮಾಡಿ ನಮ್ಮನ್ನ ಕೊಂದ್ರೂ ಕೂಡ ಅದೇ ನಮಗೆ ಕ್ಷೇಮವೇ ಹೊರತು ಯುದ್ಧ ಮಾಡೋದು ಕ್ಷೇಮ ಅಲ್ಲ ಅಂತಾನೆ. ಯುದ್ಧ ಮಾಡದೆ ಅವರಿಂದ ನಾವು ಹತರಾಗುವುದು ಕ್ಷೇಮ ಅಂತ. ನೋಡು, ಒಬ್ಬ ಕ್ಷತ್ರಿಯನಾಗಿ ಆಡತಕ್ಕಂಥ ಮಾತೇ ಇದು. ಕ್ಷತ್ರಿಯನು ಕೊನೆಯ ಉಸಿರಿರುವ ತನಕ ಹೋರಾಡತಕ್ಕಂಥವನು. ಅಭಿಮನ್ಯು ತನ್ನೆಲ್ಲ ಶಸ್ತ್ರಗಳನ್ನೆಲ್ಲ ಹೊಡೆದು ಹಾಕಿದ್ರು, ರಥದ ಚಕ್ರವನ್ನು ಹಿಡ್ಕೊಂಡು ಯುದ್ಧವನ್ನ ಮಾಡ್ತಕ್ಕಂಥವನು. ತನ್ನ ಶರೀರದಿಂದಲೇ ಕೊನೆ ಉಸಿರಿರುವ ತನಕ ಯುದ್ಧ ಮಾಡತಕ್ಕಂಥದ್ದು ಕ್ಷತ್ರಿಯ ಧರ್ಮ ಆದ್ರು. ಆದ್ರೆ ಇವನು ಹೇಳ್ತಾನೆ, ಹೇಳಿ ಹೇಳ್ತಕ್ಕಂತಹ ಮಾತು, ನಾವು ಶಸ್ತ್ರವನ್ನ ಪರಿತ್ಯಾಗ ಮಾಡ್ತೇವೆ, ಕೌರವರು ಬಂದು ಕೊಲ್ತಾರೆ, ಆದ್ರೂ ನಮ್ಗೆ ಕ್ಷೇಮ ಅಂತ. ಇಲ್ಲಿ ಅವನ ಮೋಹ, ಅವನ ಅವಿವೇಕ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಷ್ಟು ಹೇಳಿ ಅವನು ತನ್ನ ಮಾತನ್ನು ಮುಗಿಸ್ತಾನೆ, ಸುಮ್ಮನೆ ಇರ್ತಾನೆ. ಆಗ ಏನಾಗುತ್ತದೆ? ಸಂಜಯ ಹೇಳ್ತಾನೆ ಧೃತರಾಷ್ಟ್ರನಿಗೆ,
ಏವಮುಕ್ತ್ವಾ ಅರ್ಜುನಃ ಸಂಖ್ಯೆ ರಥೋಪಸ್ಥ ಉಪಾವಿಶತ್ ವಿಸೃಜ್ಯ ಸಶರಂ ಚಾಪಂ ಶೋಕ ಸಂವಿಗ್ರಮಾನಸಃ. ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ, ಏವಂ ಉಕ್ತ್ವಾ ಅರ್ಜುನಃ ಸಂಖ್ಯೆ, ಎರಡೂ ಯುದ್ಧರಂಗದ ಮಧ್ಯದಲ್ಲಿ ಅರ್ಜುನನು ಈ ರೀತಿಯಾಗಿ ಹೇಳಿ ರಥದ ಉಪಸ್ಥದಲ್ಲಿ ಉಪಾವಿಶತ, ರಥದ ಹಿಂಭಾಗದಲ್ಲಿ ಕುಳಿತುಬಿಟ್ಟ ಅಂತ. ರಥದ ಹಿಂಭಾಗ ಅಂದ್ರೆ ಆ ಯಜಮಾನ ಕುಳಿತುಕೊಳ್ಳಿಕ್ಕೆ ಒಂದು ಆಸನ ಅಂತ ಏನಿದೆಯೋ ಆ ಆಸನದ ಮೇಲೆ ಬಹುಶಃ ಹಣೆಯನ್ನ ಕೈಯನ್ನ ಹಣೆಗೆ ಒತ್ತಿಕೊಂಡು ಶೋಕ ಸಂವಿಗ್ರ ಮಾನಸಃ, ಶೋಕದಿಂದ ತುಂಬಿದಂತಹ ಮನಸ್ಸುಳ್ಳವನಾಗಿ, ದುಃಖ ತಪ್ತವಾದ ಮನಸ್ಸುಳ್ಳವನಾಗಿ, ದಿಕ್ಕು ತೋಚದೆ ತನ್ನ ಬಿಲ್ಲು ಬಾಣಗಳನ್ನೆಲ್ಲ ವಿಸೃಜ್ಯ ಬದಿಗಿಟ್ಟು ಎಸೆದು ಬಿಟ್ಟು ಹಣೆಗೆ ತಲೆಯನ್ನು ಕೊಟ್ಟುಕೊಂಡು ಅರ್ಜುನ ರಥದ ಉಪಸ್ಥ ಹಿಂಭಾಗದಲ್ಲಿ ಕುಳಿತುಕೊಂಡು ಬಿಟ್ಟ ಅಂತ. ಅಂದ್ರೆ ತನ್ನ ವಾದವನ್ನು ಮಂಡಿಸಿದ್ದಾನೆ, ಆದ್ರೆ ಅವನಿಗೆ ಸಂಶಯ ಇದೆ, ತಾನು ಹೇಳ್ತಿರೋದು ಸರಿಯೋ ತಪ್ಪು ಅಂತ. ಯಾಕಂದ್ರೆ ಒಂದೊಮ್ಮೆ ತಾನು ಹೇಳ್ತಿದ್ದೇ ಸರಿ ಅಂತಾಗಿದ್ರೆ ಅವನು ಯುದ್ಧರಂಗದಿಂದ ಹಿಮ್ಮೆಟ್ಟುತ್ತಿದ್ದ, ಆದ್ರೆ ಹಾಗೆ ಮಾಡ್ಲಿಲ್ಲ. ಅವನಿಗೆ ಅವಿವೇಕ ಉಂಟಾಗಿದೆ, ವಿವೇಕ ಅನ್ನುವಂಥದ್ದು ಬೇಕಾಗಿದೆ, ಅದು ಅವನಿಗೆ ಗೊತ್ತು. ಅದಕ್ಕಾಗಿ ಮುಂದಿನ ಅಧ್ಯಾಯದಲ್ಲಿ ಅರ್ಜುನ ಶರಣಾಗತಿಯನ್ನು ನಾವು ನೋಡ್ತೇವೆ. ಈಗ ದುಃಖತಪ್ತನಾದ ಅರ್ಜುನ ರಥದ ಹಿಂಭಾಗದಲ್ಲಿ ಕುಳಿತಿದ್ದಾನೆ ಅಂತ ಧೃತರಾಷ್ಟ್ರನಿಗೆ ಸಂಜಯ ಹೇಳ್ತಾನೆ. ಇಲ್ಲಿಗೆ ಪ್ರಥಮ ಅಧ್ಯಾಯದ ಚಿಂತನೆ ಮುಗಿಯಿತು. 47 ಶ್ಲೋಕಗಳಲ್ಲಿ ನಾವು 5 ಮುಖ್ಯವಾದ ವಿಷಯವನ್ನ ಚಿಂತನೆ ಮಾಡಿದೆವು. ಆರಂಭದ 20 ಶ್ಲೋಕಗಳಲ್ಲಿ ದುರ್ಯೋಧನನು ತನ್ನ ಸೇನೆಯ ಬಗ್ಗೆ ಆಡಿದಂತಹ ಮಾತು, ತದನಂತರ ತಮ್ಮ ತಮ್ಮ ಶಂಖಗಳನ್ನು ಊದಿರತಕ್ಕಂಥದ್ದನ್ನು ನೋಡಿದೆವು. 20ರಿಂದ 25ನೇ ಶ್ಲೋಕದ ತನಕ ಎರಡೂ ಸೇನೆಗಳ ಮಧ್ಯೆ 21ರಿಂದ 25ರ ತನಕ ಅರ್ಜುನನ ಬಯಕೆಯಂತೆ ಸೇನೆಯ ಮಧ್ಯದಲ್ಲಿ ರಥವನ್ನ ಕೃಷ್ಣನು ನಿಲ್ಲಿಸಿದ್ದನ್ನ ನೋಡ್ತೇವೆ. 26ರಿಂದ 28ನೇ ಶ್ಲೋಕದ ತನಕ ಅರ್ಜುನನಿಗೆ ಅಟ್ಯಾಚ್ಮೆಂಟ್, ರಾಗದ ಉತ್ಪತ್ತಿ ಆಗ್ತದೆ. 29ರಿಂದ 34ನೇ ಶ್ಲೋಕದ ತನಕ ಅರ್ಜುನಿಗೆ ಶೋಕ ಅಂದ್ರೆ ವಿಷಾದ ಅಥವಾ ದುಃಖ ಉಂಟಾಗ್ತದೆ. 35ರಿಂದ 47ರ ತನಕ ತನ್ನ ಅವಿವೇಕವನ್ನ, ಧರ್ಮ ಮತ್ತು ಅಧರ್ಮದಲ್ಲಿ ಸರಿಯಾದ ವಿವೇಕ ಮಾಡ್ಲಿಕ್ಕೆ ಆಗದೇನೆ ಅಧರ್ಮವನ್ನೇ ಧರ್ಮ ಅಂತ ಪ್ರತಿಪಾದನೆ ಮಾಡಿ ತಾನು ಸೋತಿದ್ದನ್ನ ನಾವು ನೋಡ್ತೇವೆ. ಇಷ್ಟು 47 ಶ್ಲೋಕಗಳಲ್ಲಿ ಪ್ರತಿಪಾದಿತವಾದ ವಿಷಯ. ಇದಾದ್ಮೇಲೆ ಸಹಜವಾಗಿ ಪ್ರತಿಯೊಂದು ಅಧ್ಯಾಯದ ಕೊನೆಯಲ್ಲಿ ಪುಷ್ಪಿಕಾ ವಾಕ್ಯ ಅಂತ ಹೇಳ್ತಾರೆ. ಓಂ ತತ್ಸತ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯ ಅಂತ. ಇದು ಮಹಾಭಾರತದಲ್ಲಿಲ್ಲ, ಮೂಲ ಮಹಾಭಾರತದಲ್ಲಿ ಈ ಪುಷ್ಪಿಕಾ ವಾಕ್ಯ ಇಲ್ಲ. ಮೂಲ ಮಹಾಭಾರತದಲ್ಲಿ ಅರ್ಜುನ ವಿಷಾದ ಯೋಗ, ಸಾಂಖ್ಯಯೋಗ, ಕರ್ಮಯೋಗ, ಜ್ಞಾನಯೋಗ ಈ ಶಿರೋನಾಮಿಗಳು ಇಲ್ಲ. ಅಧ್ಯಾಯಕ್ಕೆ ಒಂದೊಂದು ಹೆಸರು ಕೊಟ್ಟಿದ್ದಾರೆ, ಅದು ಇಲ್ಲ. ಇದು ತದನಂತರ ಪರಂಪರೆಯಲ್ಲಿ ಸೇರಿಕೊಂಡಿದ್ದು. ಆದರೂ ಇದು ಹೇಳಬೇಕು. ಯಾಕೆಂದ್ರೆ ಒಂದು ಅಧ್ಯಾಯದ ಪಾರಾಯಣ ಮಾಡಿದಾಗ, ಅಧ್ಯಾಯ ಪಾರಾಯಣ ನಡೆದಾಗ ಒಮ್ಮೊಮ್ಮೆ ಸ್ವರದೋಷ, ಮಂತ್ರದೋಷ, ಅಕ್ಷರ ಲೋಪಗಳು, ಅಲ್ಪ ಪ್ರಾಣ ಮಹಾಪ್ರಾಣವನ್ನು ಹೇಳದೇ ಇರತಕ್ಕಂಥ ಇದೆಲ್ಲ ದೋಷಗಳು ಸಂಭವಿಸ್ತದೆ. ಆ ದೋಷ ನಿವೃತ್ತಿಗಾಗಿ ಪಾರಾಯಣ ಮಾಡತಕ್ಕಂತಹ ಸರಿಯಾದ ವಿಧಾನವನ್ನ ಅನುಸರಿಸದೇ ಇರತಕ್ಕಂಥ ದೋಷ, ಇದು ನಿವೃತ್ತಿಗಾಗಿ ಕೊನೆಗೆ ಓಂ ತತ್ ಸತ್ ಅಂತ ಹೇಳಬೇಕು. ಅದು 17ನೇ ಅಧ್ಯಾಯದಲ್ಲಿ ಈ ಓಂ ತತ್ಸತ್ ಎನ್ನುವ ವಿಷಯದ ಬಗ್ಗೆನೇ ವಿಸ್ತಾರವಾಗಿ ಭಗವಂತ ಹೇಳ್ತಾನೆ. ಅಂದ್ರೆ ಯಜ್ಞದಾನ ತಪಸ್ಸು ಮುಂತಾದಂತಹ ಧಾರ್ಮಿಕ ಕರ್ಮಗಳನ್ನು ಮಾಡಿದ ಮೇಲೆ ಕೊನೆಗೆ ಓಂ ತತ್ಸತ್ ಬ್ರಹ್ಮಾರ್ಪಣಮಸ್ತು ಅಂತ ಹೇಳ್ಬೇಕು. ಅಂದ್ರೆ ಓಂ ತತ್ಸತ್ ಅಂತೂ ಹೇಳಲೇಬೇಕು ನೀವು. ನಂತರ ಕೃಷ್ಣಾರ್ಪಣಮಸ್ತು, ರಾಮಾರ್ಪಣಮಸ್ತು ಈ ರೀತಿಯಾಗಿ ಬೇಕಾದ್ರೆ ಸೇರಿಸ್ಕೊಳ್ಳಿ, ತೊಂದರೆ ಇಲ್ಲ. ಆದ್ರೆ ಓಂ ತತ್ಸತ್ ಅಂತ ಹೇಳಬೇಕು ಅಂತ. ಯಾಕಂದ್ರೆ ಇದು 3 ಭಗವಂತನ ನಾಮಗಳು. ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂದ್ರೂ ಅಡ್ಡಿಲ್ಲ, ಕೃಷ್ಣರಾಮ ಗೋವಿಂದ ಅಂದ್ರೂ ಅಡ್ಡಿಲ್ಲ, ಯಾವ ರೀತಿ ಹೇಳಿದ್ರು ಅಡ್ಡಿಲ್ಲ. ಆದ್ರೆ ವೈದಿಕ ಪರಂಪರೆಯಲ್ಲಿ ಒಂದು ವೇದಾಧ್ಯಯನ ಆದ ಮೇಲೆ
ಹರಿ ಓಂ ತತ್ಸತ್ ಅಂತ ಹೇಳ್ತಾರೆ. ತತ್, ಓಂ, ತತ್, ಸತ್ ಇದು ಮೂರು ಭಗವಂತನ ನಾಮಗಳು. ನಾನು ಈ ಅಧ್ಯಾಯದ ಕೊನೆಯಲ್ಲಿ ಮಾತ್ರ ಇದನ್ನ ವಿವರಿಸ್ತೇನೆ. ಪ್ರತಿಯೊಂದು ಅಧ್ಯಾಯದಲ್ಲೂ ಇದೇ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕು. ಓಂ ಅಂದ್ರೆ ಭಗವಂತನ ಒಂದು ನಾಮ, ತತ್ ಎನ್ನುವುದು ಇನ್ನೊಂದು ನಾಮ, ಸತ್ ಎನ್ನುವುದು ಇನ್ನೊಂದು ನಾಮ. ಓಂ ಎನ್ನುವ ಶಬ್ದಕ್ಕೆ ಅತಿ ವಿಸ್ತಾರವಾದ ವಿವರಣೆ ಇದೆ. ಅದ್ರ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅವತಿ ಇತಿ ಓಂ ಅಂತ. ಯಾವ ಭಗವಂತನು ಸಕಲ ಜೀವರಾಶಿಗಳನ್ನು ಕಾಪಾಡ್ತಾ ಇದ್ದಾನೋ ಆ ಕಾಪಾಡುವಿಕೆಯ ಒಂದು ಸೂಚನೆಯಾಗಿ ಓಂ ಎಂಬ ಶಬ್ದದಿಂದ ನಾವು ಅವನನ್ನು ಕರಿತೇವೆ, ಜಗದ್ರಕ್ಷಕ ಎಂಬ ಅರ್ಥದಲ್ಲಿ. ತತ್ ಅನ್ನತಕ್ಕಂಥದ್ದು ಪರೋಕ್ಷದ ಒಂದು ನೆನಪನ್ನು ಕೊಡತಕ್ಕಂಥದ್ದು. ಭಗವಂತನು ಇಂದ್ರಿಯಗಳಿಗೆ ಗೋಚರನಲ್ಲ, ಅವನು ಇಂದ್ರಿಯ ಮನಸ್ಸಿಗೆ ಅತೀತನಾದವನು ಎಂಬುದೇ ತತ್ ಎನ್ನುವಂತಹ ಶಬ್ದಕ್ಕೆ ಅರ್ಥ. ಇನ್ನು ಸತ್ ಅಂತಕ್ಕಂಥ ಶಬ್ದಕ್ಕೆ ಅರ್ಥ ಅವನು ಸದ್ಭಾವವುಳ್ಳವನು. ಅಂದ್ರೆ ಈ ಜಗತ್ನಲ್ಲಿರ್ತಕ್ಕಂಥ ಎಲ್ಲಾ ಕಲ್ಯಾಣ ಗುಣಗಳೇನಿದೆ, ಎಲ್ಲ ಕಲ್ಯಾಣ ಗುಣಗಳು ಭಗವಂತನಲ್ಲಿವೆ. ಅವನ ಸಕಲ ಕಲ್ಯಾಣ ಗುಣದ ಒಂದು ಅಭಿವ್ಯಕ್ತಿವಾಗಿ ಸತ್ ಅನ್ನತಕ್ಕಂಥ ಶಬ್ದವನ್ನು ಬಳಸ್ತೇವೆ. ಈ ಮೂರು ಶಬ್ದಗಳಿಗೆ ಇನ್ನು ಅನೇಕ ಆಯಾಮಗಳಿವೆ. ಅದರ ಸಂಕ್ಷಿಪ್ತವಾಗಿ ನಾವು ಅವತಿ ಇತಿ ಓಂ, ರಕ್ಷಿಸುವವನು ಭಗವಂತ, ಪರೋಕ್ಷನಾದವನು ಭಗವಂತ, ಸಕಲ ಕಲ್ಯಾಣ ಗುಣಗಳ ಧಾಮನು ಭಗವಂತ ಎಂಬುದಾಗಿ ಓಂ ತತ್ ಸತ್ ಅಂತ ಹೇಳಿ, ನಾವು ಪಾರಾಯಣ ಮಾಡಿರ್ತಕ್ಕಂಥ ಪದ್ಧತಿಯಲ್ಲಿ ಇರತಕ್ಕಂಥ ದೋಷಕ್ಕೆ ನಾವು ಭಗವಂತನ ನಾಮವನ್ನು ತೆಗೆದುಕೊಳ್ಬೇಕು ಅನ್ನೋದು ಶಾಸ್ತ್ರ ಮರ್ಯಾದೆ. ಇನ್ನೊಂದು ಇತಿ, ಓಂ ತತ್ ಸತ್ ಆದ್ಮೇಲೆ ಇತಿ ಅಂದ್ರೆ ಫುಲ್ ಸ್ಟಾಪ್ ಅಂತ ಅರ್ಥ ಸಂಸ್ಕೃತದಲ್ಲಿ. ಅಥ ಅಂದ್ರೆ ಆರಂಭ, ಇತಿ ಅಂದ್ರೆ ಮುಗೀತು ಅಂತ, ಮುಕ್ತಾಯ ಅಂತ. ಅಥ ಅಂದ್ರೆ ಈಗ ಆರಂಭ ಮಾಡ್ತಿದ್ದೇವೆ, ಅಥ ಘಂಟಾನಾದ ಶುರು ಅಂತ. ಇತಿ ಅಂದ್ರೆ ಮುಗೀತು ಇಲ್ಲಿಗೆ ಅಂತ. ಆದ್ರಿಂದ ಓಂ ತತ್ಸತ್ ಇತಿ, ಇಲ್ಲಿಗೆ ಮುಗೀತು ಅಧ್ಯಾಯ. ಯಾವುದು ಅಧ್ಯಾಯದು ಅಂದ್ರೆ ಶ್ರೀಮದ್ ಭಗವದ್ಗೀತೆ ಉಪನಿಷತ್ಸು, ಇದು ಉಪನಿಷತ್ತು ಕೂಡ ಆಗಿದೆ ಅಂತ. ಉಪನಿಷತ್ತು ಅಂದ್ರೆ ಬ್ರಹ್ಮವಿದ್ಯೆ ಅಂತ, ಆತ್ಮವಿದ್ಯೆ ಬ್ರಹ್ಮವಿದ್ಯೆ ಎಂಬುದಾಗಿ ಕರೀತಾರೆ. ಈ ಶ್ರೀಮದ್ ಭಗವದ್ಗೀತೆ ಎನ್ನುವುದು ಇದೊಂದು ಧರ್ಮಶಾಸ್ತ್ರ ಅಲ್ಲ, ಇದು ಅರ್ಥಶಾಸ್ತ್ರವಲ್ಲ, ಇದು ವಾಣಿಜ್ಯ ಶಾಸ್ತ್ರವಲ್ಲ, ಕಾಮಶಾಸ್ತ್ರವಲ್ಲ, ಇನ್ಯಾವುದೇ ಶಾಸ್ತ್ರವಲ್ಲ. ಇದು ಬ್ರಹ್ಮವಿದ್ಯೆ. ಬ್ರಹ್ಮವಿದ್ಯೆ ಅಂದ್ರೆ ಉಪನಿಷತ್ ಪ್ರಣೀತವಾದ ಆತ್ಮವಿದ್ಯೆ ಎಂಬುದಕ್ಕಾಗಿ ಉಪನಿಷತ್ಸು ಅಂತ ಕರೆದಿದ್ದಾರೆ. ಅದಕ್ಕೆ ಭಗವದ್ಗೀತೆಯ ಮೂಲ ಹೆಸರು ಏನಪ್ಪಾ ಅಂದ್ರೆ ಶ್ರೀಮದ್ ಭಗವದ್ಗೀತೋಪನಿಷತ್ತು ಅಂತ ಅದರ ಮೂಲ ಹೆಸರು. ಶ್ರೀಮದ್ ಭಗವದ್ಗೀತೋಪನಿಷತ್ತು ಅಂದ್ರೆ ಭಗವದ್ಗೀತಾ ಅನ್ನೋದು ಒಂದು ಉಪನಿಷತ್ತು ಅಂತ. ಇನ್ನು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಅಂತ ಮುಂದಿನ ಎರಡು ಶಬ್ದ. ಈ ಭಗವದ್ಗೀತೆಯಲ್ಲಿ ಏನು ವಿಷಯಗಳಿದೆ ಅಂದ್ರೆ ಒಂದು ಬ್ರಹ್ಮವಿದ್ಯೆ ಇದೆ, ಇನ್ನೊಂದು ಯೋಗಶಾಸ್ತ್ರವಿದೆ ಅಂತ. ಬ್ರಹ್ಮವಿದ್ಯೆ ಅಂದ್ರೆ ಬ್ರಹ್ಮ ಅಥವಾ ಆತ್ಮನ ಕುರಿತು ಇರತಕ್ಕಂಥ ವಿಚಾರ. ಉಪನಿಷತ್ತಲ್ಲಿ ಇರುವಂತದ್ದು ಬ್ರಹ್ಮವಿದ್ಯೆ. ಏನು ವಿಚಾರ ಇದೆ ಉಪನಿಷತ್ತುಗಳಲ್ಲಿ? ಈಶ್ವರ ಅಂದ್ರೆ ಯಾರು, ಪರಮಾತ್ಮ ಅಂದ್ರೆ ಯಾರು, ಜೀವ ಅಂದ್ರೆ ಯಾರು, ಜಗತ್ತು ಅಂದ್ರೆ ಏನು, ನಮ್ಗೆ ಯಾಕೆ ಬಂಧನವಾಗಿದೆ, ಮೋಕ್ಷವನ್ನು ಪಡೆಯುವ ಉಪಾಯ ಹೇಗೆ, ಈ 5 ವಿಷಯಗಳನ್ನ ಚರ್ಚೆ ಮಾಡಿದ್ರೆ ಅದಕ್ಕೆ ಉಪನಿಷತ್ತು ಅಂತ ಹೇಳ್ತಾರೆ. ಸೃಷ್ಟಿಕರ್ತನಾದ ಪರಮೇಶ್ವರನ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ, ಅವನ ಬಗ್ಗೆ, ಅವನ ಸೃಷ್ಟಿಯನ್ನು ಹೇಗೆ ಮಾಡಿದ, ಸೃಷ್ಟಿ ಅಂದ್ರೆ ಏನು, ಈ ಸೃಷ್ಟಿಯ ಬಗ್ಗೆ, ಈ ಜೀವ ಅಂತಕ್ಕಂಥ ನಾನು ಅನ್ನೋದ್ರ ನಿಜವಾದ ಸ್ವರೂಪ ಏನು, ಜೀವದ ಬಗ್ಗೆ, ಈ ಜೀವರಾಶಿಗಳಿಗೆಲ್ಲ ಬಂಧನ ಯಾಕೆ ಬಂದಿದೆ, ಬಂಧನ ಸ್ವರೂಪದ ಬಗ್ಗೆ, ಮೋಕ್ಷವನ್ನ ಪಡೆಯುವುದು ಹೇಗೆ, ಮೋಕ್ಷ ಅಂದ್ರೇನು, ಅದಕ್ಕೆ ಸಾಧನೆ ಹೇಗೆ ಮಾಡಬೇಕು, ಮೋಕ್ಷ ಸ್ವರೂಪದ ಬಗ್ಗೆ. ಈ 5 ವಿಷಯಗಳು ಚರ್ಚೆವಾಗಿದ್ರೆ ಅದಕ್ಕೆ ಉಪನಿಷತ್ತು ಅಂತ ಹೇಳ್ತಾರೆ. ಬ್ರಹ್ಮವಿದ್ಯೆ ಅಂತಲೂ ಕೂಡ ಕರೀತಾರೆ. ಅಂತಹ ಬ್ರಹ್ಮವಿದ್ಯೆಯೂ ಈ ಗ್ರಂಥದಲ್ಲಿದೆ. ಭಗವದ್ಗೀತೋಪನಿಷತ್ತಲ್ಲಿ ಬ್ರಹ್ಮವಿದ್ಯೆಯೂ ಇದೆ. ಇನ್ನೊಂದು ಯೋಗಶಾಸ್ತ್ರ ಅಂತ ಕರೀತಾರೆ. ಯೋಗಶಾಸ್ತ್ರ ಅಂದ್ರೆ ಆ ಬ್ರಹ್ಮವಿದ್ಯೆಯನ್ನು ಪಡೆಯುವುದಕ್ಕೆ ಮಾಡಬೇಕಾದ ಸಾಧನೆ,
ಅಂತಃಕರಣ ಶುದ್ಧಿಗೆ ಮಾಡಬೇಕಾದಂತಹ ಸಾಧನೆಗೆ ಹೆಸರು ಯೋಗ ಅಂತ. ಇಲ್ಲಿ ಅನೇಕ ಸಾಧನೆಯನ್ನ ವರ್ಣಿಸಿ, ಮುಖ್ಯವಾಗಿ ಕರ್ಮಯೋಗ, ಉಪಾಸನಾ ಯೋಗ ಅಂತರ್ಗತವಾಗಿಯೇ ಬರತಕ್ಕಂತಹ ಅನೇಕ ಸಾಧನೆಗಳನ್ನ, ಧ್ಯಾನ ಮಾಡೋದ್ರ ಬಗ್ಗೆ, ನಾಮಸ್ಮರಣೆ ಮಾಡೋದ್ರ ಬಗ್ಗೆ, ಪಾರಾಯಣ ಮಾಡೋದ್ರ ಬಗ್ಗೆ ಅನೇಕ ವಿಷಯವಾಗಿ ಸಾಧನಾ ಮಾರ್ಗದರ್ಶನ ಇದರಲ್ಲಿ ಹೇಳಿರುವುದನ್ನು ಕಾಣ್ತೇವೆ ಗೀತೆಯಲ್ಲಿ. ಆದ್ದರಿಂದ ಇದು ಯೋಗಶಾಸ್ತ್ರ ಅಂತ. ಅಂತಃಕರಣ ಶುದ್ಧಿಗೆ ಮಾಡಬೇಕಾದ ಸಾಧನೆಗಳ ವರ್ಣನೆ ಇರುವುದರಿಂದ ಯೋಗಶಾಸ್ತ್ರ. ಇನ್ನು ಇದು ಯಾವ ರೂಪದಲ್ಲಿ ಇದೆ ಅಂದ್ರೆ ಗದ್ಯ ರೂಪದಲ್ಲಿ ಇಲ್ಲ, ಅಥವಾ ಒಬ್ಬ ವ್ಯಕ್ತಿಯ ಚಿಂತನೆಯನ್ನ ಒಂದು ನಿರೂಪಣೆ ಮಾಡಿದ ರೀತಿಯಲ್ಲಿ ಇಲ್ಲ, ಸಂವಾದ ರೂಪದಲ್ಲಿದೆ. ಶ್ರೀಕೃಷ್ಣಾರ್ಜುನ ಸಂವಾದೇ. ಸಾಮಾನ್ಯವಾಗಿ ಉಪನಿಷತ್ತುಗಳಲ್ಲಿ ನಾವು ಕಾಣುತ್ತೇವೆ ಸಂವಾದ ರೂಪದಲ್ಲಿ ಇರ್ತದೆ. ಅಂದ್ರೆ ಸಂವಾದಕ್ಕೂ ವಾದಕ್ಕೂ ವಿವಾದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಈ ವಾದ ವಿವಾದಗಳೇನಿರ್ತದೆ ಗೆಲ್ಲುವುದಕ್ಕೋಸ್ಕರವೇ ಮಾಡಿರತಕ್ಕಂತಹ ಒಂದು ವ್ಯವಸ್ಥೆ. ತನ್ನ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿ ಪರಸಿದ್ಧಾಂತವನ್ನ ಖಂಡನೆ ಮಾಡಿ ನನ್ನ ಸಿದ್ಧಾಂತವನ್ನ ಮಂಡನೆ ಮಾಡುವುದರ ಮೂಲಕವಾಗಿ ವಾದದಲ್ಲಿ ಜಯ ಆಗಬೇಕು ಅನ್ನುವುದೇ ಕಾರಣ ಆಗತ್ತೆ. ಅದು ಒಮ್ಮೊಮ್ಮೆ ವಿವಾದಕ್ಕೂ ಹೋಗುತ್ತದೆ. ಆದ್ರೆ ಸಂವಾದ ಅನ್ನೋದು ಹಾಗಲ್ಲ. ಇಬ್ಬರೂ ಸೇರಿಕೊಂಡು ತಮ್ಮ ಜ್ಞಾನವನ್ನ ವರ್ಧಿಸುವುದಕ್ಕೆ ಮಾಡತಕ್ಕಂತ ಒಂದು ಹೆಲ್ದಿ ಡಿಸ್ಕಷನ್ ಅಂತ ನಾವೇನ್ ಕರಿತೇವೆ, ಆರೋಗ್ಯಯುತವಾದ ಒಂದು ಚರ್ಚೆ, ಅದಕ್ಕೆ ಸಂವಾದ ಅಂತ ಹೇಳ್ತಾರೆ. ಸಂವಾದ ಒಳ್ಳೆಯದು, ವಾದ ವಿವಾದ ಒಳ್ಳೆಯದಲ್ಲ. ಸಂವಾದದಲ್ಲಿ ಏನಾಗ್ತದೆ, ಒಬ್ಬನು ಪ್ರಶ್ನೆಯನ್ನು ಕೇಳ್ತಾನೆ, ಇನ್ನೊಬ್ಬನು ಉತ್ತರವನ್ನು ಕೊಡ್ತಾನೆ, ಆ ವ್ಯಕ್ತಿಗೆ ಪ್ರಶ್ನೆ ಬಂದದ್ದನ್ನು ಇವನು ಉತ್ತರವನ್ನು ಕೊಡ್ತಾನೆ, ಇಬ್ಬರೂ ತಮ್ಮ ಜ್ಞಾನವನ್ನು ವಿನಿಮಯ ಮಾಡಿಕೊಳ್ತಕ್ಕಂಥದ್ದು ಸಂವಾದ. ಆದ್ರೆ ಭಗವದ್ಗೀತೆಯಲ್ಲಿ ಈ ರೂಪದ ಸಂವಾದ ಆಗಲಿಲ್ಲ. ಅರ್ಜುನನು ಕೇಳತಕ್ಕಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಭಗವಂತನ ಉತ್ತರವನ್ನು ಕೊಡುವುದರ ಮೂಲಕ ಒಂದು ಸಂವಾದವಾಗಿದೆ. ಅಂತಹ ಸಂವಾದ ರೂಪದಲ್ಲಿರತಕ್ಕಂತಹ ಗ್ರಂಥ ಇದು. ಅರ್ಜುನ ವಿಷಾದ ಯೋಗೋ ನಾಮ, ಇದಕ್ಕೆ ಅರ್ಜುನ ವಿಷಾದ ಯೋಗ ಅಂತ ಕರೆದಿದ್ದಾರೆ. ಪ್ರಥಮೋಧ್ಯಾಯ, ಮೊದಲನೇ ಅಧ್ಯಾಯ ಇದು ಅಂತ. ಪ್ರತಿ ಅಧ್ಯಾಯದ ಕೊನೆಯಲ್ಲೂ ಈ ವಾಕ್ಯಗಳು ಬರುತ್ತೆ. ಇದರಲ್ಲಿ ಓಂ ತತ್ಸದ್ ಇತಿ ಶ್ರೀಮದ್ ಭಗವದ್ಗೀತಾಸು ಉಪನಿಷತ್ತು ಬ್ರಹ್ಮ ವಿದ್ಯಾಯಾಮ್ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ, ಇದು ಕಾಮನ್ ಎಲ್ಲ ಅಧ್ಯಾಯದಲ್ಲಿ. ಆಮೇಲೆ ಅರ್ಜುನ ವಿಷಾದ ಯೋಗೋ ನಾಮ ಪ್ರಥಮೋಧ್ಯಾಯದ ಬದಲು ಸಾಂಖ್ಯ ಯೋಗೋ ನಾಮ ದ್ವಿತೀಯೋಧ್ಯಾಯ, ಕರ್ಮ ಯೋಗೋ ನಾಮ ತೃತೀಯೋಧ್ಯಾಯ, ಮೋಕ್ಷೋನ್ನಾಸ ಯೋಗೋ ನಾಮ ಅಷ್ಟಾದಶೋಧ್ಯಾಯ. ಈ ರೀತಿಯಾಗಿ ಆ ಅಧ್ಯಾಯದ ಹೆಸರು ಮತ್ತು ಅಧ್ಯಾಯದ ಸಂಖ್ಯೆ ಅದು ಬದಲಾವಣೆ ಆಗತ್ತೆ. ಉಳಿದೆಲ್ಲ ವಾಕ್ಯಗಳು ಸಮಾನವಾಗಿರುತ್ತೆ. ಇದರಲ್ಲಿ ನಮಗೆ ಒಂದು ಮಂಗಲಾಚರಣೆ ಅಂದ್ರೆ ಭಗವಂತನ ನಾಮಗಳನ್ನು ತೆಗೆದುಕೊಂಡು ಆ ಪಾರಾಯಣದ ನಿಮಿತ್ತ ಉಂಟಾದ ದೋಷ ಪರಿಹರಿಸಿಕೊಳ್ಳುವುದು ಒಂದು ವ್ಯವಸ್ಥೆ ಇದೆ. ಮತ್ತೊಂದು ಭಗವದ್ಗೀತೆಯಲ್ಲಿ ಏನು ವಿಷಯ ಇದೆ ಅನ್ನೋದು ನಮಗೆ ಸ್ಪಷ್ಟವಾಗ್ತದೆ. ಅದರಲ್ಲಿ ಯೋಗಶಾಸ್ತ್ರ ಮತ್ತು ಬ್ರಹ್ಮವಿದ್ಯೆ, ಮೋಕ್ಷ ಸಾಧನೆಗೆ ಬೇಕಾದ ಜ್ಞಾನ ಯೋಗ ಮತ್ತು ಜ್ಞಾನ ಪ್ರಾಪ್ತಿಗೆ ಬೇಕಾದ ಚಿತ್ತಶುದ್ಧಿಯ ಉಪಾಯವಾದ ಯೋಗ, ಕರ್ಮಯೋಗ, ಉಪಾಸನಾ ಯೋಗ, ಇದು ಎರಡಿದೆ. ಇನ್ನೊಂದು, ಇದು ಅರ್ಜುನ ಮತ್ತು ಕೃಷ್ಣನ ಸಂವಾದ ರೂಪದಲ್ಲಿದೆ, ಆತ್ಮೀಯರ ಸಂವಾದ. ಆದ್ದರಿಂದ ಇದು ಶ್ರೇಯಸ್ಕರ. ಅರ್ಜುನನಿಗೆ ಶ್ರೇಯಸ್ಸಾಗಲಿ ಎನ್ನುವ ಕಾರಣದಿಂದಲೇ ಭಗವಂತನು ಅತ್ಯಂತ ಪ್ರೀತಿಯಿಂದ ಉಪದೇಶ ಮಾಡಿರೋದ್ರಿಂದ ಇದರಲ್ಲಿ ಯಾವ ವಿಷಯವೂ ಕೂಡ ತ್ಯಾಜ್ಯವಲ್ಲ, ಅಲ್ಲಗಳೆಯುವಂಥದ್ದಿಲ್ಲ. ಶ್ರೀಮನ್ ನಾರಾಯಣನ ಮಾಡತಕ್ಕಂಥ ಉಪದೇಶ ಕೇಳಬೇಕೆ? ಹೀಗಿರತಕ್ಕಂತಹ ಪ್ರಥಮೋಧ್ಯಾಯವನ್ನ ನಾವು ಇವತ್ತಿಗೆ ಮುಗಿಸ್ತಾ ಇದ್ದೇವೆ. ಇನ್ನು ನಾಳೆಯಿಂದ ದ್ವಿತೀಯೋಧ್ಯಾಯದ ಚಿಂತನೆ ಅಂದ್ರೆ ಸಾಂಖ್ಯ ಯೋಗದ ಬಗ್ಗೆ ಚರ್ಚೆಯನ್ನ ಆರಂಭ ಮಾಡೋಣ. ನನಗೆ ನಾಳೆ ದಿನ ಇನ್ನೊಂದು ಕಡೆಯಲ್ಲಿ ಸತ್ಸಂಗ ಕೂಡ ಇದೆ. ಅದು 6 ಗಂಟೆಗೆ ಮುಗಿಸಿ ನಾನು ಆದಷ್ಟು ಬೇಗ ಬರಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದೊಮ್ಮೆ ಸಮಯದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ತಾವು ಸುಧಾರಿಸಿಕೊಳ್ಬೇಕು ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.